ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲರೂ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ, ಅಡಿಗೆ ಆಹಾರ ಎಲ್ಲನೂ ಹೆಂಗಸರಿಗೆ ಮಾತ್ರ ಸೀಮಿತವಾಗಿರುವಂಥ, ಹೆಂಗಸರಿಗೆ ಮಾತ್ರ ಅಲ್ಲ, ಹೆಂಗಸರಿಗೆ ಮುಖ್ಯವಾಗಿ ಸೀಮಿತವಾಗಿರುವಂಥ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಈ 5 ಜನ ಮಹನೀಯರನ್ನ ಯಾಕೆ ಹಾಕಿದ್ಯಾ ಅಂತ. ಸೊ ಈಗ ಇವ್ರುಗಳ ಮಾತು ಕೇಳಿ ಆಮೇಲೆ ಮುಂದೆ ಡಿಸೈಡ್ ಮಾಡೋಣ ನಾನು ಕರೆಕ್ಟಾ ಇಲ್ವಾ. ನಮಗೆ ಶುಭ ಅವ್ರು ಯಾವಾಗಲೂ ಈ ಥರದ್ದೇ ಕೊಡೋದು. ಶುರು ಮಾಡೋಣ. ಓಕೆ. ಈಗ ಶುರು ಮಾಡೋಕ್ಕೆ ಮುಂಚೆ ಎಲ್ಲರನ್ನೂ ಪರಿಚಯ ಮಾಡಿಸ್ಬೇಕು. ಎಲ್ಲರೂ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರು, ಆದರೂ ಇದು ನನ್ನ ಕರ್ತವ್ಯ, ನಾನು ಪರಿಚಯ ಮಾಡಿಸ್ಲೇಬೇಕು. ಮೊದಲನೇದಾಗಿ ನಮ್ಮ ಸಿ ಕೈ ಚಂದ್ರು ಸರ್ ಅವ್ರಿಗೆ ವೇದಿಕೆಗೆ ಸ್ವಾಗತ. ಪ್ರಖ್ಯಾತ ಕಲಾವಿದರು, ಸಿನಿ ಕಲಾವಿದರು ಮತ್ತು ಕಿರಿತೆರೆ ಕಲಾವಿದರು ಮತ್ತು 92ನೇ ಇಸ್ವಿಯಿಂದ ಒಂದು 100,000 ಅಡುಗೆಗಳನ್ನು ಮಾಡಿ ನೋಡಿ ನಮಗೂ ಮಾಡಿ ಬಡಿಸಿದ್ದಾರೆ. ನಮ್ಮ ಮನಸ್ಸನ್ನು ಹೊಟ್ಟೆಯನ್ನು ತಣಿಸಿದಂಥ ಮಹನೀಯ. ಬೊಂಬಾಟ್ ಭೋಜನ ಸೀಸನ್ 6 ಭಾಳ ಯಶಸ್ವಿಯಾಗಿ 1,25,000 ಎಪಿಸೋಡನ್ನು ದಾಟಿ ಮುಂದುವರೆದಿದೆ ಅಂತ ಚಂದ್ರು ಸರ್ ಈಗ ಹೇಳಿದ್ರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಮತ್ತು ವಿನಯ್ ಶ್ರೀನಿವಾಸನ್ ನೀವು ನೋಡಿರ್ಬೋದು, ನೋಡಿಲ್ದೇ ಇವತ್ತು ನೋಡಿ. ವಿನಯ್ ಅವ್ರದ್ದು ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ. ಅವರು ಮಾಡೋ ಅಡುಗೆ ನೋಡಿಬಿಟ್ರೆ ನಿಮಗೆ ಹೊಟ್ಟೆ ತುಂಬೋಗುತ್ತೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಪುಣ್ಯಾತ್ಮ ವಿನಯ್ ಅವರು. ಭಾಳ ಅದ್ಭುತವಾದಂಥ ಅಡುಗೆ ವಿನಯ್ ಅವ್ರದ್ದು. ನಾನು ಇವ್ರನ್ನ ಪರಿಚಯ ಮಾಡ್ಸೋಕ್ಕೆ ಮುಂಚೆ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಸಿ ಆಮೇಲೆ ಅವ್ರಿಗೆ ಬರ್ತೀನಿ, ಯಾಕೆಂದರೆ ಅವ್ರ ಪರಿಚಯ ದೊಡ್ಡದಿದೆ. ಇವರು ನನ್ನ ಸ್ನೇಹಿತರು ಮಧು ಚಂದನ್, ಫೌಂಡರ್ ಆರ್ಗ್ಯಾನಿಕ್ ಮಂಡ್ಯ. ನಿಮಗೆಲ್ಲ ಆರ್ಗ್ಯಾನಿಕ್ ಮಂಡ್ಯ ಎಲ್ಲರಿಗೂ ಗೊತ್ತಿರ್ಬೋದು. ಆರ್ಗ್ಯಾನಿಕ್ ಮಂಡ್ಯದ ಸಂಸ್ಥಾಪಕ ಅಧ್ಯಕ್ಷರು. ಅಮೇರಿಕಾದಲ್ಲಿ ಬಿಲಿಯನ್ ಗಟ್ಟಲೆ ಸ್ಯಾಲ್ರಿ ಇದ್ದದನ್ನು ಬಿಟ್ಬಿಟ್ಟು ಆ ಕಡೆ ಬಿಸಾಕ್ಬಿಟ್ಟು ಅಂತ ಹೇಳ್ಬೋದು, ಬಂದು ಇಲ್ಲೇನಾದರೂ ಮಾಡಲೇಬೇಕು, ಕೃಷಿಯಲ್ಲಿ ಏನಾದರೂ ಒಂದು ಕ್ರಾಂತಿ ಮಾಡಬೇಕು ಅಂತ ಬಂದು ಅದನ್ನು ಒಂದು ಲೆವೆಲಿಗೆ ಸಕ್ಸಸ್ ಮಾಡಿ ಆರ್ಗ್ಯಾನಿಕ್ ಅನ್ನೋ ಪದಕ್ಕೊಂದು ಅರ್ಥ ತಂದುಕೊಟ್ಟಂಥ ಪುಣ್ಯಾತ್ಮ ಮಧು ಚಂದನ್ನು. ಈಗ ಇವ್ರ ಹೆಸರು ಡೇವಿಡ್ ಬೆಲೋ ಅಂತ. ಡೇವಿಡ್ ಬೆಲೋ ಸೌತ್ ಆಫ್ರಿಕಾದ ಕೇಪ್ ಟೌನ್ನವರು. ಕೇಪ್ ಟೌನಿನಲ್ಲಿ ಹುಟ್ಟಿ ಬೆಳೆದು ಬದುಕಿ ಅವರು ಅಲ್ಲೇ ಇದ್ದಂಥವ್ರು. ಅಲ್ಲಿಂದ ಮೈಸೂರಿಗೆ ಬರ್ತಾರೆ 2011ನೇ ಇಸ್ವಿನಲ್ಲಿ. ಮೈಸೂರಿಗರಾಗ್ತಾರೆ, ಕನ್ನಡ ಕಲಿತಾರೆ. ಮೈಸೂರಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಚಾಕ್ಲೇಟ್ಗಳನ್ನು ನಮಗೆ ಮಾಡಿ ಕೊಡ್ತಾ ಇದ್ದಾರೆ. ನವಿಲೂನ ಅಂತ ರಾಮವಿಲಾಸ ರಸ್ತೆಯಲ್ಲಿ ಇವರ ಒಂದು ಚಾಕ್ಲೇಟ್ ಬುಟಿಕ್, ಇವರೇ ಹೇಳ್ದಂಗೆ ಅದು ಇದೆ. ನೀವು ಅದಕ್ಕೆ ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಇವರ ಚಾಕ್ಲೇಟ್ ಬುಟಿಕ್ ನವಿಲೂನಾಗೆ ನೀವು ಭೇಟಿ ಕೊಡ್ಬೋದು. ಅತ್ಯುತ್ಕೃಷ್ಟವಾದಂಥ ಚಾಕ್ಲೇಟ್ಗಳನ್ನು ನೀವು ಸವಿಯಬಹುದು ಮತ್ತು ಅವರ ಕನ್ನಡದ ಸಹಿತ ಸವಿಯಬಹುದು. ಸೊ ಈಗ ನಿಮಗೆಲ್ಲ ಆಸಕ್ತಿ ಬಂದಿದೆ. ಮೊದಲನೇ ಪ್ರಶ್ನೆ ಅವ್ರನ್ನೇ ಕೇಳಿಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಚಪ್ಪಾಳೆ. ಯಾಕೆ ಸರ್ ನೀವು ಸೌತ್ ಆಫ್ರಿಕಾ ಬಿಟ್ಟು ಮೈಸೂರಿಗೆ ಬಂದ್ರಿ? ಒಳ್ಳೆಯ ಪ್ರಶ್ನೆ. ಆಬ್ವಿಯಸ್ಲಿ 2011 ವರ್ಷ ನಾನು ಲಂಡನ್ನಿಂದ ಮೈಸೂರಿಗೆ ಬಂದಿರೋದು. ಅದೇ ಟೈಮ್ನಲ್ಲಿ ನಾನು ಲಂಡನ್ 10 ವರ್ಷ ಮುಗಿಸ್ತಾ ಇತ್ತು. ನಾನು ನೇಟಿವ್ ದಕ್ಷಿಣ ಆಫ್ರಿಕಾ, ನಿಮಗೆ ಗೊತ್ತು. ಆ್ಯಂಡ್ ಆಬ್ವಿಯಸ್ಲಿ ನಾನು ಅದೇ ಟೈಮಿಂದ ನಾನು ಸ್ವಲ್ಪ ಮಿಸ್ ಆಗಿತ್ತು. ಸೂರ್ಯ, ಬಿಸಿಲು, ಫ್ರೆಶ್ ಹಣ್ಣುಗಳು, ಇಂಗ್ರೀಡಿಯೆಂಟ್ಸು. ನಾನು ಪ್ರೊಫೆಷನ್ ಲಂಡನ್ನಲ್ಲಿ ನಾನು ಮಿಕ್ಸಾಲಜಿಸ್ಟ್ ಆಗಿತ್ತು. ಆ್ಯಕ್ಚುಲಿ ಬಾರ್ಟೆಂಡರು, ಕಾಕ್ಟೇಲ್ಸ್ ಮಿಕ್ಸ್ ಮಾಡಾಯಿತು ರೆಸ್ಟೋರೆಂಟ್ಸ್ಗೆ, ಕ್ಲಬ್ಸ್ನಲ್ಲಿ, ಆ ಥರ. ಸೊ ನನ್ನ ಪ್ರೊಫೆಷನ್ಗೆ ಇಂಗ್ರೀಡಿಯೆಂಟ್ಸ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಾವು ಬಿಸಿ ಕ್ಲೈಮೇಟಿಂದ ಜನರು ನಮ್ಮ ಹಾರ್ಟು ಸ್ವಲ್ಪ ಬಿಸಿ ಇರಲ್ವಾ. ಸೊ ಬಿಸಿಲು ಕ್ಲೈಮೇಟ್ ಬೇಕಿತ್ತು. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಇನ್ನೂ ಹೊಸ ಚಾಪ್ಟರ್ ಶುರು ಮಾಡಬೇಕಿತ್ತು. ಸ್ವಲ್ಪ ಚಾಲೆಂಜಸ್ ಬೇಕಿತ್ತು. ನನ್ನ ಮೆಂಟಾಲಿಟಿ ಗ್ರೋತ್ ಮೆಂಟಾಲಿಟಿ ಆಗುತ್ತೆ. ಸೊ ಯಾವಾಗ ಚಾಲೆಂಜಸ್ ಇರೋಲ್ಲ, ಗ್ರೋತ್ ಆಗೋಲ್ಲ. ಅದೇ ಯಾವಾಗ ಚಾಲೆಂಜಸ್ ಇರಲ್ಲ, ಗ್ರೋತ್ ಆಗಲ್ಲ. ಸೊ ಮೈಸೂರು, ಇಂಡಿಯಾ, ನಾನು ಕಾಮನ್ವೆಲ್ತ್ ದೇಶಗಳು, ದಕ್ಷಿಣ ಆಫ್ರಿಕಾ, ಇಂಡಿಯಾ, ಆಬ್ವಿಯಸ್ಲಿ UK, ಸ್ವಲ್ಪ ಫೆಮಿಲಿಯಾರಿಟಿ ಆಗಿತ್ತು. ಬಟ್ ಮತ್ತೆ ಆಬ್ವಿಯಸ್ಲಿ ಬೇರೆ ಕಲ್ಚರ್ ಇದೆ, ಬೇರೆ ಲ್ಯಾಂಗ್ವೇಜ್ ಇದೆ, ಹೊಸ ಲರ್ನಿಂಗ್ಸ್ ಸಿಗಬಹುದು. ಸೊ ಈ ಪಾಯಿಂಟ್ಸ್ಗೋಸ್ಕರ ನಾನು ಯೋಚನೆ, ಓಕೆ ಮೈಸೂರು, ಇಂಡಿಯಾ ಸೆಟಲ್ ಮಾಡ್ಬೋದು, ನೋಡೋಣ. 15 ವರ್ಷ ಆದಮೇಲೆ ನಾನು ಮತ್ತೆ ನೋಡ್ತಾ ಇದ್ದೀನಿ. ಕೇಳಿದ್ರಲ್ಲ, ಇನ್ನೊಂದಿಷ್ಟು ಅವ್ರನ್ನ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ಸೋಣ. ಮತ್ತೊಂದು ವಿಚಾರ ಗೊತ್ತಿರಲಿ,
ಪ್ರಪಂಚದ ಅತ್ಯುತ್ಕೃಷ್ಟ ಕಾಕ್ಟೈಲ್ ಮಿಕ್ಸರ್ಗಳಲ್ಲಿ ಡೇವಿಡ್ ಬೆಲೋನು ಒಬ್ಬರು. ಒನ್ ಆಫ್ ದ ಫೈನೆಸ್ಟ್ ಕಾಕ್ಟೈಲ್ ಮಿಕ್ಸರ್ಸ್. ಲಂಡನ್ನಲ್ಲಿ ಇದ್ರ ಮೇಲೇ 11 ವರ್ಷ ಅವರು ಕೆಲಸ ಮಾಡಿದ್ದಾರೆ. ಸೊ ಅದನ್ನು ಆಮೇಲೆ ಅವ್ರ ಹತ್ರ ಮಾತಾಡ್ಸೋಣ. ಈಗ ನಮ್ಮ ಚಂದ್ರು ಸರ್ ಹತ್ರ ಬರೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ತಿಂಡಿ ಬಿಟ್ಟಿದ್ದೀರಾ, ಮಾಡದೆ ಹೇಳ್ಬಿಡಿ. ಇದುವರೆಗೂ ನಾನು ಒಂದೇ ಒಂದು ಸಲಿನೂ ಒಂದೇ ಒಂದು ನಾನ್ ವೆಜ್ ಐಟಮ್ ಮಾಡಿಲ್ಲ. ಅದು ಬಿಟ್ಟು ನಮ್ಮ ಭಾರತೀಯ ಅಡುಗೆಗಳನ್ನೆಲ್ಲವನ್ನೂ ಮಾಡಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ, ಪ್ರಯೋಗ ಮಾಡಿದ್ದೀನಿ. ಅಂತಾರಾಷ್ಟ್ರೀಯ ಅಡುಗೆಗಳನ್ನು ಒಂದಷ್ಟು ಇನ್ನೂ ಮಾಡಬೇಕಾಗಿದೆ. ಇವ್ರ ಥರ ಚಾಕ್ಲೇಟ್ ಗೀಕ್ಲೇಟ್ ಎಲ್ಲ ನನಗೆ ಬರೋಲ್ಲ ಮಾಡೋಕ್ಕೆ, ಅದೆಲ್ಲ ಕಲಿಬೇಕಾಗಿದೆ. ಆಮೇಲೆ ಇವ್ರದ್ದು ಒಳ್ಳೆ ಕೆಫೆ ಇದೆ, ನಾನು ಹೋಗಿದ್ದೀನಿ ಆ ಕೆಫೆಗೆ. ನಾನು ನನ್ನ ಮಕ್ಕಳು ಮೈಸೂರಿಗೆ ಬಂದಾಗ ನವಿಲುನಾಗೋಗ್ಬೇಕು ಅಂತ ಒಂದೇ ಗಲಾಟೆ ಅವ್ರದ್ದು. ಏನದು ಅಂತ ಕೇಳಿದೆ. ಏನು ನೀನು ಇಷ್ಟೆಲ್ಲ ಹೋಟ್ಲಿಗೆ ಹೋಗ್ತೀಯ, ನವಿಲುನ ಗೊತ್ತಿಲ್ವ ನಿನಗೆ ಅಂತ ಬೈದರು ನನಗೆ. ಇನ್ನು ಮರ್ಯಾದೆ ಹೋಗುತ್ತೆ ಅಂತ ಕರ್ಕೊಂಡೋದೆ. ಅದ್ಭುತವಾದ ಚಾಕ್ಲೇಟ್ ಸಿಕ್ತು, ಅದ್ಭುತವಾದ ಕಾಫಿ ಸಿಕ್ತು. ಸುಮಾರು ಒಂದು 3/4 ಗಂಟೆ ಇದ್ವಿ ಅಲ್ಲಿ, ನಾವು ಎಂಜಾಯ್ ಮಾಡಿದ್ವಿ. ಸೊ ನನಗೆ ಬೇಕಿಂಗ್ ಬರೋಲ್ಲ, ಚಾಕ್ಲೇಟಿಂಗ್ ಮಾಡೋಕ್ಕೆ ಬರೋಲ್ಲ, ನನಗೆ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಮಾಡಿಬಿಟ್ಟಿದೆ. ಎಲ್ಲ ಪ್ರಯೋಗ ಮಾಡೋಕ್ಕೇನ್ರಿ, ಅದಕ್ಕೆ ನಾವೇ ಬೇರೆ ಹೆಸರಿಟ್ಬಿಡ್ತೀವಿ ಆಯಿತಾ. ಅದು ನಮ್ಮ ಅಡುಗೆ ಅಷ್ಟೇ. ಇವಾಗ ಪನ್ನೀರ್ ಬಟರ್ ಮಸಾಲಾನ 10 ಜನ 10 ಥರ ಮಾಡ್ತಾರೆ. ನಾವು ಮಾಡಿದಾಗ ಏನಂತಾರೆ, ಅದು ಹಂಗಲ್ಲ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತಾರೆ. ಅದಕ್ಕೆ ನಾವು ಪನ್ನೀರ್ ಬಟರ್ ಮಸಾಲ ಅಂತಲೇ ಕರೆಯಲ್ಲ, ಪನ್ನೀರ್ ಪ್ರತಾಪ ಅಂದ್ಬಿಡ್ತೀನಿ. ಕೇಳಿದ್ರೆ ಇದೇ ಪನ್ನೀರ್ ಪ್ರತಾಪ, ಇದು ನಾನೆಲ್ಲಿ ಹೇಳಿದೆ ಪನ್ನೀರ್ ಬಟರ್ ಮಸಾಲ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತೀವಿ. ನೋಡಿ, ಕರೆಕ್ಟಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಬರೋದು ವಿನಯ್ ಅವರಿಗೆ, ನನಗೆ ಬರೋಲ್ಲ. ಈಗ ನಮ್ಮ ವಿನಯ್ ಜೊತೆ ಹೋಗೋಣ. ವಿನಯ್ನ ನೀವು ಯಾರು ನೋಡಿಲ್ದೇ ಇದ್ರೆ ನೀವು ಅವ್ರನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವಿನಯ್ನ ಫಾಲೋ ಮಾಡ್ಬೋದು. ವಿನಯ್ ಅವ್ರು ಹೇಳ್ತಾರೆ ಅವ್ರು ಯಾವುದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಲ್ಲ ಸ್ವಲ್ಪ ನೀವು ಹೇಳಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಯಾವುದು ನಿಮ್ಮದು ಸಿಗ್ನೇಚರ್ ಸ್ಟೈಲ್ ಡಿಶ್ ಯಾವುದು? ಸಿಗ್ನೇಚರ್ ಡಿಶ್ ಅಂತ ಹೇಳಿದ್ರೆ ಯಾವಾಗಲೂ ನಾನು ಸೆಲೆಕ್ಟ್ ಮಾಡೋವಾಗಲೇ ಸ್ವಲ್ಪ ಅಥೆಂಟಿಕ್ಕು, ಟ್ರೆಡಿಷ್ನಲ್ಲು, ಯಾರು ಮರ್ತೋಗಿರ್ತಾರೆ ಅಂಥ ಡಿಶ್ಗಳನ್ನೇ ಸ್ವಲ್ಪ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ನನಗೂ ಊಟ ಮಾಡೋಕ್ಕೆ ಅದೇ ಸ್ವಲ್ಪ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಈಗ ಜನರಲಿ ಸುಮಾರಷ್ಟು ಅಡುಗೆಗಳನ್ನ ಡೈಲಿ ನೋಡ್ತಾನೆ ಇರ್ತೀವಿ ಕೇಟ್ರಿಂಗಲ್ಲಿ. ಈ ಥರ ಫಂಕ್ಷನ್ಗಳಿಗೆಲ್ಲ ಎಲ್ಲೆಲ್ಲೋ ಮೂಲಲ್ಲಿ ಕೇಟ್ರಿಂಗ್ ಮಾಡೋ ಅಭ್ಯಾಸ ಹೊರತು ಕರ್ಕೊಂಬಂದಿಲ್ಲೂ ಸ್ಟೇಜ್ ಮೇಲೆ ಕೂತು ನಮ್ಗೆ ಅಭ್ಯಾಸ ಇಲ್ಲ. ನಾನು ಅದನ್ನೇ ಸರ್ಗೆ ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ನಮಗೆ ಸಾಹಿತ್ಯದ ಬಗ್ಗೆ ಅಷ್ಟು ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಕರ್ಕೊಂಬಂದು ಕೂರಿಸ್ಬಿಟ್ಟಿದ್ದಾರೆ, ಏನು ಮಾತಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ವಿನಯ್, ನಿಮ್ಮೊಬ್ಬರಿಗೆ ಅಲ್ಲ ರೀ, ನಮಗೂ ಸಾಹಿತ್ಯದ ಬಂದ ಇಲ್ಲ, ಅವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ, ಬಿಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಜೀವನದಲ್ಲಿ ನಾನು 4 ಲೈನ್ ಪದ್ಯನೇ ಬರ್ದಿಲ್ಲ, ಕರೆದಿದ್ದಾರೆ ನನ್ನ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಅಡುಗೆಗಳೆಲ್ಲ ನಾನು ಸ್ವಲ್ಪ ಟ್ರೆಡಿಷ್ನಲ್ಲು, ಹಳೇದು, ಯಾವ್ದು ಮರ್ತೋಗಿರುತ್ತೆ, ಪುಸ್ತಕದಲ್ಲಿರುತ್ತೆ ಬಟ್ ಉಪಯೋಗಕ್ಕಿರಲ್ಲ, ಆ ಥರ ಸ್ವಲ್ಪ ಉದಾಹರಣೆಗೆ ಕತುಹಾಸ ಅಂತ ಒಂದು ಸ್ವೀಟ್ ತೋರಿಸಿದ್ದೆ. ಕತುಹಾಸ ಅನ್ನೋದು ಮೇಲ್ಕೋಟೆಯಲ್ಲಿ ಸಿಕ್ಕಾಬಿಟ್ಟೆ ಫೇಮಸ್ ಆದಂಥ ಸ್ವೀಟು. ಕತುಹಾಸ ಅಂದರೆ ತುಂಬ ಸಿಂಪಲ್ಲು. ಕ ಅಂದರೆ ಕಡಲೆ ಹಿಟ್ಟು, ಹಾ ಅಂದರೆ ಹಾಲು, ತು ಅಂದರೆ ತುಪ್ಪ, ಸ ಅಂದರೆ ಸಕ್ಕರೆ. 4 ಪದಾರ್ಥಗಳು ಉಪಯೋಗಿಸ ಮಾಡೋಂಥ ಸ್ವೀಟು. ಅದು ಪ್ರಮಾಣಗಳು ಅಷ್ಟೇ. ಕಡಲೆ ಹಿಟ್ಟು 1 ಕಪ್ಪು, ತುಪ್ಪ 2 ಕಪ್ಪು, ಆಮೇಲೆ ಹಾಲು 3 ಕಪ್ಪು, ಸಕ್ಕರೆ 4 ಕಪ್ಪು. 1 2 3 4 ಅಂತ ಸಿಕ್ಕಾಬಿಡೆ ಸಿಂಪಲ್ ರೆಸಿಪಿ. ಚೆನ್ನಾಗಿ ಅದು ಸುಮಾರಷ್ಟು ಆ ಥರ ಆಗಿದೆ. ಅದಾದ್ಮೇಲೆ ಅದನ್ನ ಕೆದಕಕ್ಕೆ ಈ ಥರ ಬಾಹುಬಲಿ ಆಗಿರ್ಬೇಕು. ನಮ್ಮ ಕೈಲಾಗಲ್ಲ ಕೆದಕಕ್ಕೆ. ಅದು ಪಾಕ ಕರೆಕ್ಟಾಗೆಲ್ಲ ಆಗಿ ಅದು ಪಾತ್ರೆ ಬಿಟ್ಕೊಳ್ಳೋ ಅಷ್ಟು ತನಕ ಕೆದಕೋ ಅಷ್ಟೊಳಗೆ ಸುಮಾರು ಬಿದ್ದೋಗುತ್ತೆ. ಇವ್ರಿಗಾಗತ್ತೆ ಅದು ಮಾಡಕ್ಕೆ ಸಮಯ ತಗೊಳುತ್ತೆ. ಪೇಷನ್ಸ್ ಯಾರಿಗಿರುತ್ತೋ, ತಾಕತ್ತಿರುತ್ತೋ ಇಲ್ವೋ, ಪೇಷನ್ಸ್ ಇರಬೇಕು ಅದಕ್ಕೆ. ಬರ್ತೀನಿ ನಿಮ್ಗೆ ಆದಮೇಲೆ. ಎಸ್ ಸರ್. ಮಧು ಅವರೇ, ಅಷ್ಟು ಚೆನ್ನಾಗಿದ್ದಿದ್ದು ಕೆಲಸ, ಅಂಥ ಒಂದು ಅಮೇರಿಕದ ಬದುಕು, ಅದನ್ನೆಲ್ಲ ಬಿಟ್ಟು ಮಂಡ್ಯದಲ್ಲಿ ನೀವು ಪರಂಗಿ ಮಾರೋದಕ್ಕೆ ಶುರು ಮಾಡಿದ್ದು ಯಾಕೆ? ನಿಮಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಿಮಗೆ ಅದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀರಾ. ನೀವು ಯಾವತ್ತಾರ ಭೂಮಿ ತಾಯಿ ಕೆಲಸ ಮಾಡಿದರೆ ದಟ್ ಈಸ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್, ಏನಂತಾರೆ ಹೇಳಿ, ಸ್ಯಾಟಿಸ್ಫೈಯಿಂಗ್ ಇದು ರೈತಾಪಿ ಜೀವನ ಇದೆಯಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಮಂಡ್ಯದಲ್ಲಿ ಖುಷಿಯಾಗಿ ಇದ್ದೀನಿ. ಯಾವತ್ತೂ ಅಮೇರಿಕಾ ಬಿಟ್ಟು ಬಂದೆ ಅಂತ ನನಗೆ ಫೀಲ್ ಆಗಿಲ್ಲ. ರೈತರ ಒಡನಾಟ
ಈ ಥರ ಜೀವನ ಈ ಮಂತಲ್ಲಿ ಸಿಗುತ್ತೆ ನಮಗೆ. ಏನು ಎಳೀತು ನಿಮಗೆ ಅಲ್ಲಿಂದ ಬರಬೇಕಪ್ಪ ಬಿಸಾಕ್ಬಿಡೋದು ಅಂತ ಏನು ಎಳ್ದಿದ್ದು ಏನು? ಏನು ಎಳ್ದಿದ್ದು ನನಗೆ ಅಂದರೆ ಒಂದು ಮೇಯ್ನು ನಾನು US ಅಲ್ಲಿದ್ದಾಗ ನಾನು ಇಲ್ಲಿ ಬೆಂಗಳೂರಲ್ಲಿ ನಮ್ಮದು ಡೆವಲಪ್ಮೆಂಟ್ ಸೆಂಟರ್ ಇತ್ತು, ಬೆಂಗಳೂರು ಬರ್ತಿದ್ದಾರೆ. ಬೆಂಗಳೂರಲ್ಲಿ ಬಂದಾಗೆಲ್ಲ ಆಟೋ ಡ್ರೈವರ್ಸ್ ಹತ್ರ ಮಾತಾಡಿದಾಗ ಸರ್ ನಾನು ಮಂಡ್ಯದವನು ಅಂತ. ನನಗೆ ಮಂಡ್ಯದವರು ಜಮೀನಿದೆಯಾ ಅಂದರೆ ಹೂವು ಇದೆ ಸರ್, 2 ಎಕರೆ ಇದೆ, 3 ಎಕರೆ, ಒಬ್ಬ 5 ಎಕರೆ ಇದೆ ಅಂದ. ನನಗೆ ಇವರೆಲ್ಲ ಯಾಕೆ ಹಿಂಗೆ ಬರ್ತಿದ್ದಾರೆ ಅಂದರೆ ಅವರು ಆಟೋ ಡ್ರೈವರು, ಮನೆಯವರು ಕೆಲಸದವ್ರು, ಮನೆ ಕೆಲಸಕ್ಕೆ ಅಷ್ಟು ಅವ್ರ ತಾತ ಅಜ್ಜಿ ಎಲ್ಲ ಭಾಳ ಬದುಕಿದವ್ರು ಮಂಡ್ಯದಲ್ಲಿ. ಇವತ್ತು ಬಹುತೇಕ ಇದು ಬಂದಿದ್ದಾರೆ. ಸೊ ಏನೋ ಅದು ಯೂತ್ಸು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಅನ್ನಿಸ್ತು. ಆಮೇಲೆ 2013-14ರಲ್ಲಿ 242 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಆವಾಗ ನಂಗೆ ಅನ್ನಿಸ್ತು, ಏನು ಇರೋದೇನು ಒಂದು ಹೆಂಡ್ತಿ, ಒಂದು ಮಗಳು, ಇನ್ನೆಷ್ಟು ಮಾಡೋದು ಲೈಫಲ್ಲಿ, ಇನ್ನೇನು ಇದಿಲ್ಲಲ್ಲ. ಸೊ ನಾವು ಇಂಜಿನಿಯರ್ ಆಗಿ ಯಾರಿಗೋ ಸೊಲ್ಯೂಷನ್ ಕೊಡ್ತೀವಿ, ಯಾರಿಗೋ ಪ್ರಾಡಕ್ಟ್ ಬಿಲ್ಡ್ ಮಾಡ್ತೀವಿ, ಯಾವುದೋ ದೇಶಕ್ಕೆ ನಾವು ಮಾಡ್ತೀವಿ. ನಮ್ಮ ಊರಿಗೆ, ನಮ್ಮ ಜನಕ್ಕೆ ನಾವು ಇಂಜಿನಿಯರ್ ಆಗಿ ಸೊಲ್ಯೂಷನ್ ಕೊಡಲಿಲ್ಲ ಅಂದರೆ ಅದ್ರ ಅರ್ಥ ಇಲ್ಲ, ನಮ್ಮ ಜೀವನದ ಅರ್ಥ ಇಲ್ಲ ಅಂದ್ಬಿಟ್ಟು ಅದು ನನಗೆ ಈ ಮಾಸ್ ಮೈಗ್ರೇಷನ್ ವಿಲೇಜಿಂದ ಸಿಟಿಗೆ ಹೋಗೋದು ತಡಿಬೇಕು, ರೈತರು ಆತ್ಮಹತ್ಯೆ ತಡಿಬೇಕು ಅದನ್ನು ಅಂದ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಅಂತ ಅದೇ ನನಗೆ ಮೇಯ್ನ್ ಡ್ರೈವ್ ಮಂಡ್ಯಕ್ಕೆ ಬರೋಕ್ಕೆ. ಚಪ್ಪಾಳೆ ಬರಲಿ ಮಧು ಅವ್ರಿಗೆ. ಯಾಕೆಂತಂದರೆ ಇವ್ರು ಬೆಂಗಳೂರಲ್ಲಿ ಓಡಾಡ್ಬೇಕಾದ್ರೆ ಬೆಂಗಳೂರಲ್ಲಿ ನೀವು ಯಾವುದೇ ಊಬರ್ ಓಲಾ ಅವ್ರನ್ನ ಕೇಳಿದ್ರು ಊರಿಂದ ಬಂದಿದ್ದೀವಿ, ಊರಲ್ಲಿ ಒಂದಷ್ಟು ಎಕರೆ ಜಮೀನಿದೆ, ಅದು ಸಿದ್ಧ ಉತ್ತರ. ಅದು ಇವರ ಮನಸ್ಸನ್ನು ಕಲಕಿ ನಿಮ್ಮನ್ನು ಈಗ ಮಂಡ್ಯದವರೆಗೆ ಕರ್ಕೊಂಬಂದಿದೆ. ಒಂದು ಎಷ್ಟು ಜನ ಸರ್ ನಿಮ್ಮ ಹಿಂದೆ ಇವಾಗ? ನಮ್ಮ ಹಿಂದೆ ಅಲ್ಲ, ನಮ್ಮ ಜೊತೆ ಈಗ ಸುಮಾರು 12,000-13,000 ರೈತರು ಬಂದಿದ್ದಾರೆ. HD ಮಂಡ್ಯ ಒಂದೇ ಅಲ್ಲ, ಈ HD ಕೋಟೆ, ಚಾಮರಾಜನಗರ, ಮೈಸೂರು, ಕೋಲಾರ, ತುಮಕೂರು, ಇವನ್ ಆಂಧ್ರದಲ್ಲೂ ಕೂಡ ಇದ್ದಾರೆ. ಸೊ ಒಂದೇನೋ ಒಂದು ಮಂಡ್ಯನ ಒಂದು ಆಸೆ ಇಟ್ಕೊಂಡು ಬಂದಿದೆ, ಮಂಡ್ಯನ ವಿಷಮುಕ್ತ ಜಿಲ್ಲೆಯಾಗಿ ಮಾಡೋಣ ಅಂತ. ಅದು ಏನೋ ಈಗ ಪಾಂಡವಪುರ ಆಲ್ರೆಡಿ ಸಾವಯವ ತಾಲೂಕು ಅಂತ ಘೋಷಣೆ ಆಗಿದೆ. ಸೊ ಇನ್ನೊಂದು 10 ವರ್ಷದಲ್ಲಿ ಮಂಡ್ಯ ಆರ್ಗ್ಯಾನಿಕ್ ಅಂದರೆ ಮಂಡ್ಯ ಕಡೆ ಜನ ತಿರುಗಿ ನೋಡಬೇಕು, ಅದು ನನ್ನ ಆಸೆ. ಅದನ್ನ ಆಗ್ತಾ ಇದೆ. ಅದ್ಭುತ ಅದ್ಭುತ, ಇವ್ರಿಗೆ ಅದ್ಭುತ. ವಿನಯ್, ಈ ಎಲ್ಲರೂ ಇಲ್ಲಿ ಕೂತಿರೋರೆಲ್ಲ ಅಡುಗೆ ಮಾಡೋದು ಪಂಡ್ರುಗಳೆಲ್ಲ ನಮ್ಮ ಮುಂದೆ ಕೂತಿರೋ ಅಂಥದ್ದು. ಯಾಕೆ ನೀವು ಮಾಡಿರೋ ಪುಳಿಯೋಗರೆನೇ ನಮ್ಗೆ ಜಾಸ್ತಿ ರುಚಿ ಕೊಡುತ್ತಲ್ಲ, ಯಾಕೆ? ಅದೇನು ಸೀಕ್ರೆಟ್? ಏನು ಆ ಥರ ಖಂಡಿತ ನನ್ನ ಮನಸ್ಸಾಕ್ಷಿಗಂತೂ ಹಂಗೆ ಅನ್ಸಲ್ಲ ಸರ್. ಯಾವಾಗಲೂ ಅಷ್ಟೇ. ನಮ್ಮ ತಾಯಿನ ಕಳ್ಕೊಂಡು 2020ರಲ್ಲಿ ನಾವು ತಾಯಿ ಕಳ್ಕೊಂಡಿದ್ದು. ಅವಾಗಿಂದ ಇವತ್ತವರೆಗೂ ಏನಾರ ನೀನು ಮಿಸ್ ಮಾಡ್ಕೊಳ್ತೀಯ ಅಂತ ಕೇಳಿದ್ರೆ ಅದು ಮನೆ ಅಡುಗೆನೆ. ಏನು ಮನೆ ಅಡುಗೆ? ಮನೆ ಅಡುಗೆ ಅವ್ರು ಮಾಡೋ ಅಡುಗೆ ಥರ ಯಾರು ಹೆಣ್ಮಕ್ಳು ಮನೇಲಿ ಅಡುಗೆ ಮಾಡಲಿ, ಅದನ್ನ ಹೋಗಿ ಒಂದು ತುತ್ತು ತಿನ್ನಲಿ, ಅದರಲ್ಲಿ ಒಂದು ಚೈತನ್ಯ ಸಿಗುತ್ತಲ್ಲ ದೇಹಕ್ಕೆ, ಅದು ನಾವು ಏನೇ ಸ್ಪೆಷಲ್ ಹಾಕಿ, ಗೋಡಂಬಿ ಹಾಕಿ ಏನು ಹಾಕಿದ್ರೂ ಬರಲ್ಲ. ಅದು ಈಗ ಯಾವಾಗ ಮಿಸ್ ಮಾಡ್ಕೊಳ್ತೀವಿ ಇವಾಗ ಅದ್ರ ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇವತ್ತು ಮಧ್ಯಾಹ್ನ ಒಂದು ನಾಮಕರಣ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇತ್ತು. ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಲಾಸ್ಟಿಗೆ ಒಂದು ಅನ್ನ ತಿಳಿ ಸಾರು ತಿಂತೀವಲ್ಲ, ಅದು ಜಾಸ್ತಿ ರುಚಿ ಕೊಡುತ್ತೆ. ಈ ಥರ ಮನೆ ಅಡುಗೆ ಊಟ ಮಾಡಿದಾಗ ಜಾಸ್ತಿ ರುಚಿ ಕೊಡುತ್ತೆ ಸರ್. ಆದ್ದರಿಂದ ನನ್ನ ಸ್ಪೆಷಲ್ಲು ಅಂತ ನನ್ನ ಮನಸ್ಸಾಕ್ಷಿಗಂತೂ ಯಾವತ್ತೂ ಅನಿಸಿಲ್ಲ. ಏನು ಅಂದರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಲವ್ವೇ, ಅದಕ್ಕಿಂತ ಇನ್ಯಾವುದಿಲ್ಲ. ನೋ ಅದರ್ ಸ್ಪೆಷಲ್ ಇಂಗ್ರೀಡಿಯೆಂಟ್. ನೋಡಿ, ಪ್ರಪಂಚದಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಯಾರು? ಸದ್ಯಕ್ಕೆ ನೀವೇ. ಅಮ್ಮನಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಈ ಪ್ರಪಂಚದಲ್ಲೇ ಇಲ್ಲ. ಆಯಿತಾ? ಯಾರಿಲ್ಲ. ನೋಡಿ, ನಾನು ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡ್ತಿ ಅಡುಗೆ ಮಾಡಿದ್ಲು, ಹೆಂಗಿದೆ ಅಂದ್ಲು. ನಮ್ಮಮ್ಮ ಮಾಡೋಷ್ಟು ಚೆನ್ನಾಗಿಲ್ಲ ಅಂದೆ. ಅದಕ್ಕೆ ಅವಳು, ಹೌದು ರೀ, ನೀವು ತರೋ ಸಂಬಳನೂ ನಮ್ಮಪ್ಪ ತರೋಷ್ಟು ಚೆನ್ನಾಗಿಲ್ಲ ಅಂದ್ಲು. ಸರ್, ಈಗ ನಮಗೆ ಫ್ರ್ಯಾಂಕ್ ಆಗಿ 92ನೇ ಇಸ್ವಿಯಿಂದ ಚಂದ್ರು ಅಡುಗೆ ಮಾಡ್ತಿದ್ರು, ನಮ್ಗೆ ಗೊತ್ತಿರಲಿಲ್ಲ. ಯಾರಿಗಾರು ಗೊತ್ತಿತ್ತ 92ರಿಂದ ಇವ್ರು ಅಡುಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಯಾರೋ ಒಬ್ರಿಗೆ ನೋಡಿ, ಯಾರಿಗೋ ಒಂದಿಬ್ರಿಗೆ ಗೊತ್ತಿದೆ, ಅವರಿಬ್ಬರಿಗೆ 3-4 ಜನಕ್ಕೆ ಗೊತ್ತಿದೆ. ಅವರೆಲ್ಲ ಚಂದ್ರು ಕಡೆಯವರು ಬಹುಶಃ. ಸರ್, ನಾವೆಲ್ಲ ನಿಮ್ಮನ್ನು ತೆರೆ ಮೇಲೆ ನೋಡೇ ಸಂತೋಷಪಟ್ಟವರು, ತೆರೆ ಮೇಲೆ ನಿಮ್ಮ ಅಭಿನಯ ನೋಡಿ ಸಂತೋಷಪಟ್ಟವರು, ನಮ್ಮನೇಲಿ ಒಬ್ಬನ್ನ ಮಾಡ್ಕೊಂಡವರು. ನೀವು ಕಿರುತೆರೆಗೆ ಬಂದಾಗ ನಮ್ಗೆ ಆಶ್ಚರ್ಯ ಆಯಿತು, ಏನು ಮಾಡ್ತಾಯಿದ್ದಾರೆ ಕಿರುತೆರೆ ಚಂದ್ರು, ಏನು ಮಾಡ್ತಾಯಿದ್ದಾರೆ ಅಂತ. ಆದರೆ ನೀವು ಒಂದಾದ್ಮೇಲೆ ಒಂದು, ಈಗ ನೀವು ಹೇಳಿದ್ರಲ್ಲ ಪನ್ನೀರ್ ಪರಾಠ ಆ ಥರ ಎಲ್ಲ ನೀವು ಶುರು ಮಾಡಿದಾಗ ಇದೆಲ್ಲ ನಮಗೆ, ನಾವು ಎಷ್ಟೋ ಸಲ ಇವ್ರೇನು ನಿಜವಾಗ್ಲೂ ಮಾಡ್ತಾರೋ ಅಥವಾ ಯಾರಾದರೂ ಮಾಡಿದ್ದನ್ನು ಇವ್ರು ಶೋಕೇಸ್ ಮಾಡ್ತಾರೋ ಅಂತ ನನಗೆ ಅನಿಸ್ಬಿಟ್ಟಿತ್ತು.
ಹೆಂಗೆ ಸರ್ ಇದು ಇಷ್ಟೊಂದು ವಿಧವಾದಂಥ ಅಡುಗೆಗಳನ್ನು ನೀವು ಈ ಕಲಾವಿದರಾಗಿ ಸಿನಿಮಾಗಳನ್ನು 500ಕ್ಕೂ ಹೆಚ್ಚು ಸಿನಿಮಾ ಮಾಡಿರ್ಬೋದು ನೀವು, ಅದ್ರ ಜೊತೆಗೆ ಅಡುಗೆ ಮಾಡ್ಕೊಂಡು ಹೆಂಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಬಂದ್ರಿ? ಮೊದಲನೇದಾಗಿ ನಾನು ಬಂದಿದ್ದು ಟಿ ವಿಯಿಂದ, ಸಿನಿಮಾಯಿಂದಲ್ಲ. ಸಿಹಿ ಕಹಿ ಮೊದಲನೇ ಕನ್ನಡ ಧಾರಾವಾಹಿ, ಅಲ್ಲಿಂದ ಬಂದಿದ್ದು. ಆಮೇಲೆ ಸಿನಿಮಾ ಮಾಡ್ತಾಯಿದ್ದೆ. ಒಂದು ದಿವಸ ಯಾವಾಗಲೂ ಏನು ಒಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬೆಂಗಳೂರಲ್ಲಿ ಒಂದು ಬಿಸಿಬೇಳೆ ಬಾತ್ ಮಾಡುವುದು ವಿಧಾನ ಅಂತ ಒಂದು ಅಡುಗೆ ಕಾರ್ಯಕ್ರಮ ಮಾಡಿದ್ರು. ನಾನು ಇದನ್ನೇ ವಿಶ್ವಲಾಗಿ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಫಸ್ಟ್ ಕುಕ್ಕರಿ ಶೋ ಆನ್ ಟೆಲಿವಿಷನ್ ಮಾಡಿದ್ದು. ಅದಾದಮೇಲೆ ಸೌಟ್ ಬಿಟ್ಟೇ ಇಲ್ಲ, ಮಾಡ್ತಾನೇ ಇದ್ದೀನಿ. ಈಗ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ನಾನು ಪ್ರೋಗ್ರಾಮ್ನ ನಡೆಸ್ಕೊಂಡು ಹೋಗ್ಬೇಕು ಅಂದರೆ ಅಡುಗೆಗಳನ್ನು ಕಲಿತಾನೇ ಇರಬೇಕು, ಅಡುಗೆಗಳ ಪ್ರಯೋಗ ಮಾಡ್ತಾನೇ ಇರಬೇಕು, ಅಡುಗೆ ಬಗ್ಗೆ ಓದ್ತಾನೇ ಇರಬೇಕು, ಇಂಥವ್ರ ಅಡುಗೆಗಳನ್ನು ನೋಡ್ತಾ ಇರಬೇಕು, ಇವರಿಂದ ಕಲಿತಾ ಇರಬೇಕು. ಅಲ್ಲಿ ಯಾರ್ದೋ ಮನೆಗೆ ಹೋಗ್ತೀನಿ, ಅವ್ರು ಮಾಡಿದ್ದೀನಿ ತಿಂದ್ಬಿಟ್ಟು ಅವರಿಂದ ಕಲಿಬೇಕು. ಸೊ ಎಟರ್ನಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಮಾಡೋಕ್ಕೆ ಸಾಧ್ಯ ಆಗಿದೆ. ನನಗೆ ಇನ್ನೊಂದು ಕುತೂಹಲ ಏನಪ್ಪ ಅಂದರೆ, ಇಷ್ಟೊಂದೆಲ್ಲ ಅಡುಗೆ ಕಲ್ತಿರಲ್ಲ ಚಂದ್ರು, ಯಾವತ್ತೂ ಒಂದು 100 ಜನ ಕೇಟ್ರಿಂಗ್ ಮಾಡ್ಬಿಡೋಣ ಅಂತ ಅನಿಸ್ಲಿಲ್ವ ನಿಮಗೆ? ಅದಕ್ಕೆ ವಿನಯ್ ಅವ್ರು ಇರ್ಬೇಕಾದ್ರೆ ನಾನು ಯಾಕೆ ಮಾಡಬೇಕು? ನನಗೆ 6 ಜನದ ಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ. ಯಾಕೆ ಅಂದರೆ ನಾವು ಒಂದು ಪುಟಾಣಿ ಸ್ಟವ್ ಇಟ್ಕೊಂಡಿರ್ತೀನಿ, ಅದ್ರ ಮೇಲೆ ಒಂದು ಪುಟಾಣಿ ಪಾತ್ರೆ ಇಟ್ಕೊಂಡಿರ್ತೀನಿ. ಆ ಪಾತ್ರೆಗೆ ಸುಮ್ಮನೆ ಎಷ್ಟು ಹಾಕಬೇಕೋ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ತೀನಿ. ಅದು ಒಂದು 6 ಜನಕ್ಕಾಗುತ್ತೆ. 11 ಜನಕ್ಕೆ ಮಾಡುವಂತೆ ನಾನು ಕಟ್ಬಿಟ್ರೆ ನಾನು ಅವತ್ತು ಅಡುಗೆ ಗಬ್ಬೆದೋಗುತ್ತೆ, ನನ್ನ ಕೈಲಿ ಮಾಡೋಕ್ಕೆ ಬರಲ್ಲ. ನೋಡಿ, ಇವರು ಅಡುಗೆ ಮಾಡ್ತಾರೆ, ಇವ್ರ ಶೋ ನೋಡಿ, ದೊಡ್ಡ ಬಾಂಡ್ಲೆ ಇಟ್ಕೊಂಡಿರ್ತಾರೆ. ಇವರು ಕೇಟ್ರಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಬಾಂಡ್ಲೆನಲ್ಲೇ ಮಾಡೋದು ಇವರು. ಸೊ ಇವ್ರಿಗೆ ಅದು ಅನುಭವ ಇದೆ, ನನಗಿಲ್ಲ ಸರ್, ಆಗಲ್ಲ. ಸರ್ ಡೇವಿಡ್ ಬೆಲ್ಲೋ, ನಿಮಗೆ ನೀವು ಲಂಡನ್ನಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಕಾಕ್ಟೈಲ್ ಮಿಕ್ಸಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅದೇ ಚಾಪ್ತೆ ಮಾತಾಡಬೇಕಾ? ಎಸ್. ಐ ಮೀನ್ ಯೋಚನೆ, ಕುಕ್ಕಿಂಗು ನಿಮ್ಮ ಮಾರ್ಜಿನ್ ಫಾರ್ ಎರರ್ ಸ್ವಲ್ಪ ಜಾಸ್ತಿ ಇದೆ. ಉಪ್ಪು ಇನ್ನೊಂದು ಚಮಚ ಉಪ್ಪು ಹಾಕಿ ಅರ್ಧ ಚಮಚ ಉಪ್ಪು ಹಾಕಿ ಏನು ತೊಂದರೆ ಇಲ್ಲ, ಏನು ಡಿಫ್ರೆನ್ಸ್, ಅಷ್ಟೊಂದು ಜಾಸ್ತಿನೇ ಡಿಫ್ರೆನ್ಸ್ ಬರೋದಿಲ್ಲ. ಕಾಕ್ಟೇಲ್ ಮಿಕ್ಸಾಲಜಿ ಆ್ಯಕ್ಚುಲಿ 4 ಪ್ರೊಫೆಷನ್ ಒಟ್ಟಿಗೆ ಒಂದು ಸಿಗುತ್ತೆ. ಹಿಸ್ಟ್ರಿ, ಕೆಮಿಸ್ಟ್ರಿ, ಇವಾಗ ಇಂಡಿಯನಲ್ಲಿ ಆಯುರ್ವೇದ ಇದೆ. ಯುರೋಪು ನಮ್ಮ ಹಳೆಯ ಮೆಡಿಸಿನ್ ಆ್ಯಕ್ಚುಲಿ ಅದು ಕಾಕ್ಟೇಲ್ ಕಲ್ಚರ್ ಸಿಗಬಹುದು ಯುರೋಪಿಂದ. ಅದು ಹಳೆಯ ರೂಟ್ಸು ಲೋಕಲ್ ಮೆಡಿಸಿನ್ಸು ಯುರೋಪಿಂದ. ಸೊ ಇವಾಗ ತುಂಬ ಪ್ರಾಡಕ್ಟ್ಸ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಇಟಲಿಯಿಂದ, ಫ್ರಾನ್ಸಿಂದ, ಎಸ್ಪೆಷಲಿ ಸ್ಪೇನ್, ಪೋರ್ಚುಗಲ್. ಆ್ಯಕ್ಚುಲಿ ಅದು ಆರಿಜಿನ್, ಅದೇ ಇಂಗ್ರೀಡಿಯೆಂಟ್ಸ್, ಶಾರ್ಟ್ರೂಸ್ ಫಾರ್ ಎಕ್ಸಾಂಪಲ್, ಆ್ಯಕ್ಚುಲಿ ಅದು ಯುರೋಪಿಯನ್ ಆಯುರ್ವೇದ ಥರ ಇಂದ ಬಂದಿದ್ರದ್ದು. ಸೊ ಅದೇ ಕೆಮಿಸ್ಟ್ರಿ ಆಸ್ಪೆಕ್ಟ್ ಇದೆ, ಹಿಸ್ಟಾರಿಕಲ್ ಆಸ್ಪೆಕ್ಟ್ ಇದೆ. ಜೆರಿ ಥಾಮಸ್ ಈ ಥರ ಬಾಟನ್ನ ಸ್ಟಡಿ ಮಾಡಬೇಕು. ಮತ್ತು ಮ್ಯಾನ್ಯುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ, ಮತ್ತೆ ರೀಟೇಲ್ ಮಾಡ್ತಾ ಇದ್ದೀವಿ. ಬಿಕಾಸ್ ಯಾವ ಕಸ್ಟಮರ್ ಬಾರ್ಗೆ ಬರ್ತಾ ಇದ್ದಾರೆ ಅವರು ಕಾಕ್ಟೇಲ್ ಓರ್ಡರ್ ಮಾಡ್ತಾರೆ, ನಾವು ಪ್ರೊಡಕ್ಷನ್ ಮಾಡಬೇಕು ಅಲ್ವಾ, ಸೇಲ್ಸ್ ಮಾಡಬೇಕು ಅಲ್ವಾ. ಸೊ ಆ್ಯಕ್ಚುಲಿ ತುಂಬ ಮಲ್ಟಿ ಡಿಸಿಪ್ಲಿನರಿ ಸ್ಕಿಲ್ ಕಾಕ್ಟೇಲ್ ಕಲ್ಚರ್ ಸಿಗ್ಬೋದು. ಆ್ಯಂಡ್ ಇವಾಗ ಇಂಡಿಯನಲ್ಲಿ ಬಾರ್ಟೆಂಡಿಂಗ್ 10 ವರ್ಷ ಬಾರ್ಟೆಂಡಿಂಗ್ ಲೆವೆಲ್ಲು ಇಂಡಿಯನಲ್ಲಿ ತುಂಬ ಮೇಲೆ ಬಂತು. Really, like the last 10 years, there's been a huge jump in the quality of bartenders and mixologists coming in the country. ಯಾಕೆಂದರೆ ಈ ಪಾಯಿಂಟು ನಾನು ಮುಂಚೆ ಹೇಳಿದೆ ನಿಮಗೆ, ಆಯುರ್ವೇದ ಇಂಗ್ರೀಡಿಯೆಂಟ್ಸು, ಹಳೆ ಇಂಗ್ರೀಡಿಯೆಂಟ್ಸು, ಅವನ ತಾತೆಯಿಂದ ಸ್ವಲ್ಪ ರೆಸಿಪೀಸ್ ಅವ್ರಿಗೆ ಗೊತ್ತು. Natural, working with local ingredients, whatever. That is a natural thing which comes to the Indian bartender. So it's actually quite a multidisciplinary thing. It's not just about getting people drunk for a living. Yes, that element is there, but as a profession, mixology is a serious discipline. And ನಮ್ಮ ಕಸ ಚಾಕ್ಲೇಟ್ ಇವಾಗ ನಾನು ಮಾಡ್ತಾ ಇದ್ದೀನಿ, ನನ್ನ ಮಿಕ್ಸಾಲಜಿ ಬ್ಯಾಕ್ಗ್ರೌಂಡು ಅದೇ ಡಿಸಿಪ್ಲಿನ್ ನನ್ನ ಚಾಕ್ಲೇಟ್ ಕಾಸಿಗೆ ಇನ್ಫಾರ್ಮ್ ಆಗುತ್ತೆ. ಇಲ್ಲಿ ಯಾಕೆ ನೀವು ಇದನ್ನ ಕಾಕ್ಟೈಲ್ದು ಶುರು ಮಾಡಲಿಲ್ಲ? ಮಾಡ್ಬೋದು. ಇವಾಗ ನೀವು ಒಂದು ಬರೋ ಜನ್ಕುರಿ ನಾನು ಮಾಡ್ತೀನಿ. ಶುಭ ಆಂಟಿ ಅವರ ಹತ್ತಿರ ಸಮಯ. ಥ್ಯಾಂಕ್ ಯು ಸರ್. ಯಾವುದೂ ಪ್ರೊಫೆಷನ್ ಚೇಂಜ್ ಮಾಡಿದ ತಕ್ಷಣ ಸಕ್ಸಸ್ ಸಿಕ್ಬಿಡಲ್ಲ. ಯಾರೂ ನಿಮ್ಮನ್ನು ಸ್ವಾಗತ ಮಾಡಲ್ಲ. ಬಾಪ ಆಯಿತು ಬಾಪ, ನೀವೇನೋ ಮಾಡೋಕ್ಕೆ ಬಂದಿದ್ದೀರಾ, ಮಧು ಬನ್ನಿ ಅಂತ ಯಾರೂ ನಿಮ್ಮ ರೆಡ್ ಕಾರ್ಪೆಟ್ ಹಾಕಲಿಲ್ಲ. ಹೆಂಗೆ ನೀವು ಈ ಹರ್ಡಲ್ ದಾಟಿದ್ದು ಹೆಂಗೆ? ಅಯ್ಯೋ, ಮೆಂಟಲ್ ಅಂತ ಇದ್ರು ನನ್ನ ಫಸ್ಟು ಬೆಂಗಳೂರು ಮೈಸೂರು ಹೈವೇಲಿ ಫಸ್ಟು ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ನನಗೆ ಆಸೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ MG ರೋಡಲ್ಲಿ ಮಾಡು, ಇಂದಿರಾನಗರಲ್ಲಿ ಮಾಡು, ಅಲ್ಲಿ ಯಾಕೆ ಮಾಡ್ತೀಯ, ಅಲ್ಲಿ ಹಳ್ಳಿಯಲ್ಲಿ ಅಂತ. ನಾನು ಇಲ್ಲ ನಮ್ಮ ರೈತರು
ನಾವೇನು ಮಾಡ್ತೀವಿ ವ್ಯಾಲ್ಯೂ ಅಡಿಷನ್ ಅವ್ರ ಕಣ್ಮುಂದೆ ಮಾಡಿದ್ರೆ ಅವರು ಕಲಿತಾರೆ, ಆಮೇಲೆ ನಾವು ಎಷ್ಟಕ್ಕೆ ಮಾರಾಟ ಮಾಡ್ತೀವಿ ಕಲಿತಾರೆ ಅಂತ ನನ್ನ ಇತ್ತು. ಸೊ ಎಷ್ಟು ರೆಸಿಸ್ಟ್ ಮಾಡಿದ್ರು ಅಂದರೆ ಎಲ್ಲ ನೆಗೆಟಿವ್ ಆಗಿ ಮಾತಾಡಿದ್ರು. ಆಮೇಲೆ ನಿನಗೆ ರಿಟೈಲ್ ಬರಲ್ಲ, ಈಗ ಹೆಂಗೆ ಮಾಡ್ತೀಯಾ ಅಂದರು. ಸೊ ಒಂದು 2 ನಿಮಿಷ ಜಾಸ್ತಿ ತೊಗೊಳ್ತೀನಿ. ಸೊ ನಾನು ಹಂಗೂ ಒಂದು ಮಂಡ್ಯ ಆದಮೇಲೆ ಬೆಂಗಳೂರಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಒಂದು 10 ಅಂಗಡಿ ಇತ್ತು. ಅದನ್ನು ಹೋಗಿ ಮಾತಾಡಿಬಿಟ್ಟು ಬಾಡಿಗೆಗೆ ತೊಗೊಂಡೆ. 35,000 ರೂಪಾಯಿ ಬಾಡಿಗೆ 2015ರಲ್ಲಿ. ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ನನ್ನ ಫ್ರೆಂಡ್ಸು ನನಗೆ ನನ್ನ ಮಾತು ಕೇಳಲಿಲ್ವಲ್ಲ, ಹೋಗ್ಬಿಟ್ಟು ನನ್ನ ಹೆಂಡ್ತಿಗೆ ನನ್ನ ಬೈಪಾಸ್ ಮಾಡಿಬಿಟ್ಟು ನಿನ್ನ ಗಂಡ ಹಿಂಗೆ ಮಾಡ್ತಿದ್ದಾರೆ ನೋಡಮ್ಮ, ಹಾಳಾಗಿ ಹೋಗ್ತೀರಾ, ಅಮೇರಿಕಾಗೆ ವಾಪಸ್ ಹೋಗಿ ಹಂಗೆ ಹಿಂಗೆ ಅಂದರು. ನನ್ನ ಹೆಂಡ್ತಿ ಬಂದುಬಿಟ್ಟು ನನಗೆ ಹೇಳಿದ್ಲು, ಎಲ್ಲ ಮಾಡ್ತೀಯಾ, ನಾನೊಂದು ಹೇಳ್ತೀನಿ ಮಾಡ್ತೀಯಾ ನೀನು ಅಂದ್ಲು. ಏನು ಅಂತಂದೆ, ನಮ್ಮ ಅಸ್ಟ್ರಾಲಜರ್ ಕರ್ಕೊಂಡೋಗು, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಮಾಡೋ ಅಂದು. ಆಯ್ತಮ್ಮ ಅಂದ್ಬಿಟ್ಟು ಬನ್ನಿ ಗುರುಗಳೇ ಅಂತ ಕರ್ಕೊಂಬಂದೆ. ಅವ್ರು ನೋಡಿಬಿಟ್ಟು 27 ಲಕ್ಷ ಖರ್ಚಾಗಿತ್ತು ಅವತ್ತಿಗೆ. ಮದುವರೆ ಒಂದು ಕೆಲಸ ಮಾಡಿ, 27 ಲಕ್ಷ ಹೋಯ್ತು, ವಾಪಸ್ ಹೋಗ್ಬಿಡಿ, ಹೋಯ್ತು ಬಿಟ್ಬಿಡಿ, ಇದು ಸಕ್ಸಸ್ ಆಗಲ್ಲ, ಯಾವುದೇ ಕಾರಣಕ್ಕೂ ಕೈ ಹಾಕ್ಬೇಡಿ, ನಿಮ್ಗೆ ಇದು ಬಿದ್ದು ಬರಲ್ಲ ಅಂತ. ಆಯ್ತು ನಡಿಯಪ್ಪ ಅಂದ್ಬಿಟ್ಟು 5,000 ರೂಪಾಯಿ ಬೇರೆ ಕೊಟ್ಟಿದ್ದಾಯ್ತು ಆ ಮಾತಿಗೆ. ಎಷ್ಟು ಎಳೆದುಬಿಟ್ರು ಎಲ್ಲ ಅಂದರೆ, ಅವತ್ತು ಅಕ್ಟೋಬರ್ 1 2015 ಇದು 3,000 ಜನ ಬಂದರು. ಒಂದು ಫಂಕ್ಷನ್ ಮಾಡಿದ್ವಿ, ದೊಡ್ಡ ಫಂಕ್ಷನ್ ಮಂಡ್ಯಲ್ಲಿ, ನಮ್ಮ ಸ್ಟೋರ್ ಹಿಂದ್ಗಡೆ. ಎಲ್ರಿಗೂ ಕಾನ್ಸೆಪ್ಟ್ ಮಂಡ್ಯದಲ್ಲಿ ನೀವು ಒಂದು ಇನ್ವಿಟೇಷನ್ ಕೊಟ್ಟರೆ 2 ಬರ್ತಾರೆ ಅಲ್ವಾ. ಅದು ಮಂಡ್ಯದಲ್ಲಿ ನಾನ್ ವೆಜ್ ಅಂದರೆ 4 ಜನ ಕರ್ಕೊಂಡ್ಬರ್ತಾರೆ. ಸೊ ನಂಗೆ 5,000 ಇನ್ವಿಟೇಷನ್ ಮಾಡಿಸಿದ್ವಿ, 3,000 ಜನ ಬಂದರು. ನಾನು ಅಂದ್ಕೊಂಡೆ 3,000 ಜನದಲ್ಲಿ ಒಬ್ಬೊಬ್ಬರು ಹೊಸ ಸ್ಟೋರ್ ಅಲ್ವಾ, 100 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಅದೇನಾಯಿತು ಅಂದರೆ ಫಂಕ್ಷನೆಲ್ಲ ಮುಗೀತು, ಎಲ್ಲ ಸ್ಟೋರ್ಗಳ ಹೋದರು, ಹೋಗಿ ನೋಡ್ಕೊಂಡು ಬಂದರು. ನಾನು ಸಾಯಂಕಾಲ ಎಲ್ಲರೂ ಕಳಿಸ್ಬಿಟ್ಟು ಸಾಯಂಕಾಲ ಹೋದ್ರೆ ಎಷ್ಟಾಗಿದೆ ವ್ಯಾಪಾರ ಅಂದರೆ 1,500 ರೂಪಾಯಿ ಆಗಿತ್ತು ಅವತ್ತು. ಫುಲ್ಲು ನನಗೆ 50 ಪೈಸೆ ಒಬ್ರಿಗೆ. ಎಲ್ಲ ಬಂದವರೆಲ್ಲ ನೋಡಿದ್ದಾರೆ, ಯಾರೂ ಕೈ ಮುಟ್ಟಿಲ್ಲ. ಇಮ್ಲಿ ಪಾಪ್ ಅಂತ 2 ರೂಪಾಯಿದು ಬರುತ್ತೆ, ಅದನ್ನು ತೊಗೊಂಡು ಹೋಗಿದ್ದಾರೆ ಎಲ್ಲ ಪಾಪ. ಮೋಸ್ಟ್ಲಿ 1,500 ರೂಪಾಯಿ ನಮ್ಮ ಅಪ್ಪ ಅಮ್ಮ ತೊಗೊಂಡ್ರು ಅನ್ಸುತ್ತೆ ಅವತ್ತು, ನನ್ನ ಮಗಂದು ಅಂತ ಅಷ್ಟು. ಸೊ ಅದು ಆಯ್ತಾ. ಬಟ್ ಅವತ್ತು ಅಂದ್ಕೊಂಡೆ ಇದು ಯಾಕೋ ಹೋಯ್ತು ಅಂತ. ಬಟ್ ನಾನು ಯಾವತ್ತೂ ಲಾಭ ಮಾಡೋಕ್ಕೆ ಬಂದಿಲ್ಲ. ನಾನು ಐ ವಾಂಟೆಡ್ ಟು ಟ್ರಾನ್ಸ್ಫಾರ್ಮ್ ದ ಫಾರ್ಮಿಂಗ್ ಕಮ್ಯುನಿಟಿ, ದ ವೇ ಫಾರ್ಮಿಂಗ್ ಇಸ್ ಡನ್. ಅಂದರೆ ನಮ್ಗೆ ಇವತ್ತೇನು ವಿಷಾಕ್ ಮಾಡ್ತಾಯಿದ್ದಾರೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಬಂದಿದ್ದು. ಏನು ಮಾಡ್ತಾಯಿದ್ದೀವೋ ಮಾಡೋಣ ಹಂಗೆ ಅಂತ ನಾನು ಕಂಟಿನ್ಯೂ ಮಾಡಿದೆ. ಆಮೇಲೆ 1-2 ಇನ್ಸಿಡೆಂಟ್ ಆಯಿತು. ನೀವು ನಂಬಲ್ಲ, 4 ತಿಂಗಳಿಗೆ ವಿ ಕ್ರಾಸ್ 1 crore ಟರ್ನ್ ಓವರ್. ಅದು ಮಂಡ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಇಡೀ ವರ್ಲ್ಡ್ಗೆ ಫಸ್ಟ್ ಸೂಪರ್ ಮಾರ್ಕೆಟ್ ಆನ್ ದ ಹೈವೇ ಮಾಡಿದ್ದು ನಾವು. ಸೊ ಎಲ್ಲ ವಿರುದ್ಧವಾಗಿದ್ವಿ. ಸೊ ಜನ ನೋಟಿಸ್ ಮಾಡಿದ್ರು. ಸೊ ಅಲ್ಲಿಂದ ನಾವು ಇವ್ರದ್ದು ಒಂದು ಟ್ಯಾಗ್ ಲೈನ್ ಏನು ಗೊತ್ತಾ, ಆರ್ಗ್ಯಾನಿಕ್ ಮಂಡ್ಯದು ಮತ್ತು ಮಧು ಅವ್ರದ್ದು. ನಿಮ್ಮೂರಲ್ಲಿ ಜಮೀನಿದ್ದು ನೀವು ಅದನ್ನು ಪಾಳು ಬಿಟ್ಬಿಟ್ಟಿದ್ದು, ಅದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ನೀವು ಕೈ ಸೋತು ಸಿಟಿಗೆ ಹೋಗಿ ಸೇರ್ಕೊಂಡಿದ್ದು. ನಿಮ್ಗೆ ಮಾಡಬೇಕು ಅಂತ ಆಸೆ ಇರುತ್ತೆ, ನೀವು ಮಾಡೋಕ್ಕಾಗಲ್ಲ ಅಂತ. ಅಂಥವ್ರು ಮಧುನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಜಮೀನಲ್ಲಿ ನೀವು ದುಡ್ಡು ಮಾಡಿ ನೀವು ಅಲ್ಲೇ ಸುಖವಾಗಿರ್ಬೋದಾದಂಥ ಒಂದು ಚಾಲೆಂಜನ್ನು ತಗೊಂಡು ಎಷ್ಟು ಜನ ಕೇಳ್ಕೊಟ್ಟಿದ್ದೀರಾ ಇಲ್ಲಿವರೆಗೆ? ಸೊ ನಾವು ನನ್ನ ಇಂಜಿನಿಯರಿಂಗ್ ಸ್ಕಿಲ್ಸು ಮತ್ತು ನಮ್ಮ ಫಾರ್ಮರ್ ನಾಲೆಜ್ ಬೇಸ್ ತೊಗೊಂಡು ವಿ ಹ್ಯಾವ್ ಡಿಸೈನ್ಡ್ ಎ ಮಾಡೆಲ್ ಕಾಲ್ಡ್, ಇವತ್ತಿನ ರೈತರು ಎಲ್ಲ ಯಾವುದೇ ರೈತರು ಅಕ್ರಾಸ್ ದ ವರ್ಲ್ಡ್ ದೇ ಅರ್ನ್ ಅಬೌಟ್ 2,500 to 4,000 rupees ಪರ್ ಮಂತ್ ಪರ್ ಏಕರ್. ಇವತ್ತಿನ ರೈತರು ನಾವು ಒಂದು ಮಾಡೆಲ್ ಮಾಡಿದ್ದೀವಿ, ವೆರಿ ಸಿಂಪಲ್ಲು, ಈಸಿ ಟು ಯೂಸ್ ಮಾಡೆಲ್, ಹೌ ಟು ಅರ್ನ್ 1 lakh rupees ಪರ್ ಮಂತ್ ಪರ್ ಏಕರ್. ಈಗ 2 yearsಯಿಂದ ವಿ ಆರ್ ಟೀಚಿಂಗ್ ಇಟ್ ಟು ದ ಫಾರ್ಮರ್ಸ್. ಒಂದು 2-3 ಸಾವಿರ ಜನ ಕವರ್ ಮಾಡಿದ್ದೀವಿ. ಸೊ ಮಾಡೆಲ್ ಫಾರ್ಮ್ ಕೂಡ ಮಾಡಿದ್ದೀವಿ, ನಾವೇ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ನಮ್ಮ ರೈತರು ಸರ್ಕಾರನ ನಂಬಾರ್ದು, ಯಾಕಂದರೆ ಬಿಗ್ಗೆಸ್ಟ್ ದಲ್ಲಾಳಿಗಳು ನಮ್ಮ ದೇಶದಲ್ಲಿದ್ದಾರೆ ಅಂದರೆ ಸರ್ಕಾರಗಳು. ಯಾವ ಸರ್ಕಾರ ಬಂದರೂ ಅವರೇ ದಲ್ಲಾಳಿ ನಂಬರ್ 1. ಅವರು ಸರ್ಕಾರಕ್ಕೆ ಬೆಳಿಬಾರ್ದು, ಸರ್ಕಾರಕ್ಕೆ ಬೇರೆಯವ್ರಿಗೋ. ನಮ್ಮ ರೈತರು ಇವತ್ತು ಅವ್ರಿಗೋಸ್ಕರ, ಅವ್ರ ಹಳ್ಳಿಗೋಸ್ಕರ, ಅವ್ರ ಕಮ್ಯುನಿಟಿಗೋಸ್ಕರ, ಅವ್ರ ಗ್ರಾಮ ಪಂಚಾಯತಿಗೆ ಯಾರೂ ಬೆಳೀತಿಲ್ಲ. ಕಬ್ಬು ಬೆಳೀತಾನೆ, ಯಾರಿಗೆ ಬೆಳೀತಾನೆ ಕಬ್ಬು? ಯಾರಿಗೆ ಬೆಳೀತಾನೆ ಕಬ್ಬು? ಫ್ಯಾಕ್ಟ್ರಿಗಲ್ಲ, ಸರ್ಕಾರಕ್ಕೆ. 1 ಎಕರೆ ಸಿಂಪಲ್ ಹೇಳ್ತೀನಿ, ಆಫ್ ಟಾಪಿಕ್ ಇರ್ಬೋದು. 1 ಎಕರೆ ಕಬ್ಬು ಬೆಳೆದ್ರೆ ರೈತ ವರ್ಷಕ್ಕೆ 40,000 ರೂಪಾಯಿ ಮಾಡ್ತಾನೆ, 40,000 rupees ಮಾಡ್ತಾನೆ. 1 ಎಕರೆ ಕಬ್ಬಲ್ಲಿ ಶುಗರ್ ಫ್ಯಾಕ್ಟ್ರಿಯವರು
ಒಂದು ವರ್ಷಕ್ಕೆ ಒಂದು ಎಕರೆಯಲ್ಲಿ 1,00,000 ದುಡಿತಾರೆ ಶುಗರ್ ಫ್ಯಾಕ್ಟ್ರಿಯವರು. ಸರ್ಕಾರ 1 ಎಕರೆ ಕಬ್ಬಲ್ಲಿ 40 ಲಕ್ಷ ರೂಪಾಯಿ ದುಡಿತಾರೆ. 40 ಲ್ಯಾಕ್. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸೈಸ್ ಬಡ್ಜೆಟ್ ಲಾಸ್ಟ್ ಇಯರ್ 40,000 crores, ಅಂದರೆ 1/5 ಆಫ್ ಅವರ್ ಸ್ಟೇಟ್ದು ಟೋಟಲ್ ಬಡ್ಜೆಟ್ದು 1/5 ಇದು ಕಮ್ಸ್ ಫ್ರಮ್ ನಮ್ಮ ಕಬ್ಬು ಬೆಳೆಗಾರರು. ಇವ್ರನ್ನ ಏನು ಇನ್ಸೆಂಟಿವ್ಸ್ ಮಾಡಲ್ಲ. ಪ್ರತಿ ವರ್ಷ ನಾವು ಇವ್ರನ್ನ ರೋಡಲ್ಲಿ ಕೂರಿಸ್ತಾರೆ. ರೋಡಲ್ಲಿ ಇದು ಮಾಡಿ 50 ರೂಪಾಯಿ 100 ರೂಪಾಯಿ ಭಿಕ್ಷೆ ಹಾಕ್ತಾರೆ. ಸೊ ದಿಸ್ ಇಸ್ ದ ಸ್ಟೇಟ್. ಇದನ್ನು ನಾವು ಚೇಂಜ್ ಮಾಡಬೇಕು. ಒಂದೊಳ್ಳೆ ಚಪ್ಪಾಳೆ ನಮ್ಮ ಮಧುವ್ರಿಗೆ ಬರ್ಬೇಕು ನಿಮಗೆ. ಸರ್, ಚಂದ್ರು ಸರ್, ಇಲ್ಲಿವರೆಗೆ ಎಷ್ಟು ಡಿಶ್ ನಮ್ಗೆ ತೋರಿಸಿರ್ಬೋದು ಟಿ ವಿಲಿ? ಒಂದು ಅಂದಾಜಲ್ಲಿ ಹೇಳಿ ಸರ್. ಒಂದು ಅಂದಾಜು ಹೇಳಬೇಕು ಅಂದರೆ 1992ನೇ ಇಸ್ವಿಯಿಂದ ಇಲ್ಲಿವರೆಗೂ ಒಂದು 3,000 ಎಪಿಸೋಡ್ ಮಾಡಿದ್ದೀನಿ. ಒಂದು ಎಪಿಸೋಡ್ಗೆ 2 ಅಡುಗೆ ಇಟ್ಕೊಂಡ್ರೆ ಒಂದು 6,000 ಅಡುಗೆ ಮಾಡಿದ್ದೀನಿ. 6,000 ಅಡುಗೆಯಲ್ಲಿ ಭಾಳ ಇವತ್ತು ಸಖತ್ತಾಗಿ ಬಂತು ಗುರು, ನಾನೇ ತಿಂದ್ಬಿಡ್ತೀನಿ ಅಂತಿದ್ದು ಯಾವುದು? ರಂಗರಸ ಅಂತ ಒಂದು ಸಾರು ಮಾಡಿದ್ದೆ. ಏನದು? ಸಾರು ಅಷ್ಟೇ. ಸಾರು 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 ಅನ್ನ ಸಾರು ಸಾರು. ಅದು ಸ್ವಲ್ಪ ಒಂಚೂರು ಬಿಡಿಸಿ ಹೇಳ್ಬೇಕು ಅದೇನು ಅಂತ ನಮಗೆ. ಅದು ಒಂದು ವಿಶೇಷವಾದಂಥ ಪೌಡ್ರ್ ಮಾಡಿದಂಥ ಸಾರು. ಆ ಸಾರು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅರ್ಧ ನಾನೇ ಕುಡಿದ್ಬಿಟ್ಟೆ, ಇನ್ನು ಅರ್ಧ ನಮ್ಮ ಟೀಮ್ನವ್ರಿಗೆಲ್ಲ ಹಂಚ್ಬಿಟ್ಟು ಖಾಲಿ ಮಾಡಿದೆ. ಅದು ನಾನು ಪೂರ್ತಿ ಕುಡಿತಿದ್ದೆ, ಕಿತ್ಕೊಂಡು ಕುಡಿದ್ರು ಅವರು. ಸೊ ಅದೇ ಬೆಸ್ಟ್ ನಾವು ಮಾಡಿದ್ದು. ನಾನು ನೋಡ್ದಂಗೆ ಸರ್ ನಿಮ್ಮ ಟಿ ವಿ ಶೋಸಲ್ಲಿ ನಾನೊಬ್ಬ ರೆಗ್ಯುಲರ್ ವ್ಯೂವರು, ಮತ್ತು ನಾನು ಸೀಸನ್ 4ಅಲ್ಲಿ ನಾ ಪೂರ್ತಿ ನಿಮ್ಮ ಜೊತೆಗಿದ್ದೆ. ತುಂಬ ಸ್ವೀಟ್ಸು ತುಂಬ ಚೆನ್ನಾಗಿ ಮಾಡ್ತೀರ ನೀವು, ತುಂಬ ವಿಶೇಷವಾದಂಥದ್ದು. ಆ ಸ್ವೀಟ್ಸ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಸ್ವೀಟ್ ಇವರೆಲ್ಲ ಇದು ಬೇಕಾದ್ರೆ ಅವ್ರನ್ನ ಬರ್ತೀನಿ ಈಗ. ಅವ್ರ ಮುಂದೆ ನಂದೇನಿಲ್ಲ, ನಂದೆಲ್ಲ ಪ್ರಯೋಗಗಳೇ. ಒಂದೇನೋ ವಿಚಿತ್ರವಾದ ಏನೋ ಒಂದು ಪ್ರಯೋಗ ಮಾಡಿ ಪಪಲ್ವಾ ಅಂತ ಮಾಡ್ತೀನಿ. ಈಗ ಪಪಲ್ವಾ ಅನ್ನೋ ಸ್ವೀಟ್ ಯಾರು ಮಾಡಿದರೆ ವಿನಯ್ಗೂ ಗೊತ್ತಿಲ್ಲ. ಅದು ನೀ ಹೇಳಿ ಆ ಥರ ಹುಡ್ಕೊಂಡು ಮಾಡ್ತೀನಿ. ಅಂದರೆ ಇದಕ್ಕೆ ಅದು ಹಾಕಿದ್ರೆ ಅದಕ್ಕೆ ಇದಾಕಿದ್ರೆ ಏನಾಗತ್ತೆ ಅಂತ ಈ ಕಾಳಿನ ಕಿತ್ತು ಬೋಳಿ ಮಾಡೋದು, ಬೋಳಿನ ಕಿತ್ತು ಕಾಳಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ಈಗ ಹಾಗಾಗಿ ಅಂಥದ್ದೆಲ್ಲ ಹುಡುಕ್ತೀನಿ. ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಕೂತಿರತಕ್ಕಂಥ ಸಹೃದಿ ನಮ್ಮ ಜನಕ್ಕೆ ಒಂದು ಸ್ವೀಟ್ ಡಿಶು ಸಿಂಪಲಾಗಿ ಹೇಗೆ ಮಾಡೋದು ಅಂತ 1 ನಿಮಿಷದಲ್ಲಿ ಹೇಳಬೇಕು ನೋಡಿ. ಪೈನಾಪಲ್ಲು, ಆ್ಯಪಲ್ಲು, ಪಪಾಯ 3 ಹಣ್ಣು. ಪಪಾಯ ಸ್ವಲ್ಪ ಕಾಯಾಗಿರ್ಬೇಕು, ತುಂಬ ಹಣ್ಣಾಗಿರಬಾರ್ದು. ಓಕೆ. ಆ್ಯಪಲ್ಲು ತರ್ತರಿಯಾಗಿ ಸಿಗತ್ತೆ, ಆಮೇಲೆ ಪೈನಾಪಲ್ಲು ತರ್ತರಿಯಾಗಿ ಸಿಗತ್ತೆ. ಆ 3 ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಕೋವಾ ಹಾಕಿ ಸಕ್ಕರೆ ಹಾಕಿ ಕುದಿಸಿದ್ರೆ ಅದ್ಭುತವಾದಂಥ ಪಪಲ್ವಾ ಆಗತ್ತೆ. ಪೈನಾಪಲ್ ಆ್ಯಪಲ್ ಹಲ್ವಾ. ಕೇಳಿಸ್ಕೊಂಡ್ರ? ಯಾರು ಇದು ಕೇಳಿಸ್ಕೊಂಡಿರೋರೆಲ್ಲ ಮಾಡಿ ಅದನ್ನು ಒಂದು ವಿಡಿಯೋ ಮಾಡಿ ಚಂದ್ರನು ಟ್ಯಾಗ್ ಮಾಡಿಬಿಡಿ, ಅವ್ರಿಗೆ ಗೊತ್ತಾಗತ್ತೆ. ಸರ್, ಈಗ ವಿನಯ್ ಸರ್, ಚಂದ್ರು ಹೇಳಿದ್ರು 6 ಜನಕ್ಕಿಂತ ಮೇಲೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಅದು ಎಲ್ರದ್ದು ಅಷ್ಟೇ, 6 ಜನ 10 ಜನ ಮ್ಯಾಕ್ಸಿಮಮ್ ಎಲ್ಲರೂ ನಾವು ಮಾಡೋದು ಮನೇಲೆ. ಹೆಂಗೆ ಸರ್ ನೀವು 106 ಜನಕ್ಕೆ ಇಷ್ಟೇ ಉಪ್ಪು ಬೇಕು, ಇಷ್ಟೇ ಮಸಾಲೆ ಬೇಕು, ಅದು ಹೆಂಗೆ ಸರ್? ಜನರಲಿ ಏನಾಗುತ್ತೆ, ಮುಂಚೆ ಎಲ್ಲ ಕಣ್ಣಳ್ತೆ ಮೇಲೆ ಅಡುಗೆ ಮಾಡೋರು ನಮ್ಮಲ್ಲೂ. ಅಂದರೆ ಮನೇಲಿ ಹೆಂಗೆ ಕಣ್ಣಳ್ತೆ ಮೇಲೆ ಅಡುಗೆ ಮಾಡ್ತಾರೆ, ಅದರಲ್ಲೂ ನಮ್ಮಲ್ಲೂ ಹಿರಿಯಕರೆಲ್ಲ ಮುಂಚೆ ನಮ್ಮ ತಂದೆ ಕಾಲದವರೆಲ್ಲ ಕಣ್ಣಳ್ತೆಲೆ ಅಡುಗೆ ಮಾಡ್ತಾ ಇದ್ದಿದ್ದು. ಅವಾಗ ಇತ್ತೀಚೆಗೆಲ್ಲ ನಾವೆಲ್ಲ ಪೂರ್ತಿ ಎಲ್ಲ ಸಿಸ್ಟಮ್ಯಾಟಿಕ್, ಅದಕ್ಕೂ ಮ್ಯಾಥಮೆಟಿಕ್ಸು, ಸೈನ್ಸು, ಎಲ್ಲ ಫಿಸಿಕ್ಸು ಸಾರ್ ಹೇಳ್ದಂಗೆ ಇಲ್ಲೂ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಒಂದು ಒಳಮುಷ್ಟಿ ಅಂತ, ಅಂದರೆ ಹಳೆ ಕಾಲದಲ್ಲೂ ಇತ್ತದು. ಅದು ತುಂಬ ದೊಡ್ಡ ದೊಡ್ಡ ಅಡುಗೆ ಮಾಡೋವಾಗ ಉಪಯೋಗಿಸೋರು. ಒಂದು ಒಳಮುಷ್ಟಿ ಅಂದರೆ 10 ಜನಕ್ಕೆ 1 kg ಅಕ್ಕಿ ಹಾಕಿದ್ರೆ 1 ಒಳಮುಷ್ಟಿ ಉಪ್ಪು ಹಾಕಿದ್ರೆ ಅದಕ್ಕೆ ಸರಿ ಆಗುತ್ತೆ ಅಂತ. 1 ಲೀಟ್ರ್ ಸಾಂಬಾರು ಮಾಡಿದ್ರೆ 1 ಒಳಮುಷ್ಟಿ ಉಪ್ಪು ಹಾಕಿದ್ರೆ ಅದು ಸರಿಯಾಗಿರುತ್ತೆ ಅಂತ. ನಾವು ಬಕೆಟ್ ಲೆಕ್ಕ ಇಟ್ಕೊಳ್ತೀವಿ. ಇವಾಗ 100 ಜನಕ್ಕೆ 1 kg ತೊಗರಿಬೇಳೆ, ಆ ಥರ ಲೆಕ್ಕ ಸರ್. ಎಲ್ಲ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿದ್ರಿಂದ ವೇಸ್ಟೇಜು ಆಗಲ್ಲ, ಶಾರ್ಟೇಜು ಆಗಲ್ಲ. ಅದನ್ನು ಕರೆಕ್ಟಾಗಿ ರುಚಿನೂ ಪರ್ಫೆಕ್ಟ್ ಇರುತ್ತೆ. ಅದೇ ಹೇಳಿದ್ನಲ್ಲ ಸರ್, ರುಚಿ ಭಾವನೆ ಜೊತೆಗೆ ಸೇರಿಬಿಟ್ರೆ ಅದಿನ್ನೂ ಸೂಪರ್ ಯಾವತ್ತಿದ್ರು. ಇಲ್ಲ, ನೀವು ಕೇಳಬೇಕಾಗಿರೋ ಪ್ರಶ್ನೆ ಅವ್ರಿಗೆ, ಚಂದ್ರು ಅವರು 6 ಜನಕ್ಕೆ ಅಡುಗೆ ಮಾಡ್ತಾರೆ ಅಂದರು, ನೀವು 6 ಜನಕ್ಕೆ ಅಡುಗೆ ಮಾಡೋಕ್ಕಾಗತ್ತ ಅಂತ ಕೇಳಬೇಕು. ಇವರು 6 ಲಕ್ಷ ಜನಕ್ಕೆ ಮಾಡೋರು ಇವರು. ಅವರು
ರುಚಿ ನೋಡಕ್ಕೇನೆ ಒಂದು 60-70 ಜನಕ್ಕೆ ಮಾಡ್ಬಿಟ್ಟಿರ್ಬೋದಾ ಅಂತ. ಇಲ್ಲ ಸರ್, ರೆಗ್ಯುಲರ್ ಆಗಿ ಮಾಡ್ತೀನಿ. ಯಾಕಂದರೆ ಸುಮಾರು ಅಭ್ಯಾಸಗಳಾಗಿರೋದ್ರಿಂದ ಸವಿರುಚಿ ಕಾರ್ಯಕ್ರಮ, ಆಮೇಲೆ ಕಲರ್ ಟಾಕೀಸಲ್ಲಿ ಸುಮಾರಷ್ಟು ಎಪಿಸೋಡ್ ಮಾಡ್ತಾ ಸ್ಟಾರ್ಟಿಂಗಲ್ಲೇ ನೀವು ಹೇಳ್ದಂಗೆ 6 ಜನಕ್ಕೆ ಮಾಡೋಕ್ಕೆ ಹೋದ್ರೆ ಒಂದು 25 ಜನಕ್ಕೆ ಆಗಿರೋದಲ್ಲಿ ಅದು ಯಾವತ್ತೂ ಕಮ್ಮಿ ಆಗಿರ್ತಿರಲಿಲ್ಲ. ಆಮೇಲೆ ನಮ್ಮ ಅಲ್ಲಿ ಫೈನಲ್ ರಿಸಲ್ಟ್ ನೋಡ್ತಾರಲ್ಲ ಅಲ್ಲಿ, ಅವಾಗ ಸರ್ ನೀವು 4 ಜನಕ್ಕೆ ಅಂದರೆ ಇವಾಗ ನೋಡಿದ್ರೆ 25 ಜನಕ್ಕೆ ಆಗಿದೆ, ಇದು ಸುಳ್ಳು ಹೇಳ್ದಂಗೆ ಆಗುತ್ತೆ, ಸರಿ ಹೋಗಲ್ಲ, ನೀವು ಸರಿಯಾಗಿ ಅದಕ್ಕೆ ಪೋರ್ಷನ್ಗೆ ನೀವು ಲೆಕ್ಕ ಮಾಡಿ ಹೇಳಬೇಕು ಅಂತ ರೆಡಿ ಮಾಡಿ ಈಗ 4 ಜನಕ್ಕೆ ತಂದು ನಿಲ್ಸಿದ್ದಾರೆ. ಈ ಅಡುಗೆ ಕೆಟ್ಟು ಹೋಗೋದಕ್ಕೆ ಅಡುಗೆ ಏನೋ ಮಿಸ್ ಆಗೋದು, ಏನು ಪ್ರಮುಖವಾದ ಕಾರಣ? ಜನರಲಿ ಯಾವಾಗಲೂ ಅಡುಗೆ ಕೆಟ್ಟೋಗೋದು ಅಂತ ಹೇಳಿದ್ರೆ ತಳ ಹಿಡಿಯೋದು, ಎಲ್ಲೋ ಯೋಚನೆ ಮಾಡಿಕೊಂಡು ತಳ ಹಿಡಿಯೋದು, ಸಿಯೋದು. ಅಂದರೆ ಎಲ್ಲೋ ಯೋಚನೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಅದರ ಜ್ಞಾನ ತಪ್ಪಿದ್ರೆ ಅದು ಅಡುಗೆ ಅನ್ನೋದು ಯಾವಾಗಲೂ ಧ್ಯಾನ ಇದ್ದಂಗೆ ಸರ್, ಅದು ಸಿಯೋದು. ಈಗಿಲ್ಲಿ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ. ಆದ್ದರಿಂದ ಜ್ಞಾನ ಯಾವಾಗಲೂ, ಅಡುಗೆ ಅನ್ನೋದು ಧ್ಯಾನ ಇದ್ದಂಗೆ ಸರ್, ತಪಸ್ಸು. ಅದ್ರ ಮುಖಾಂತರ ಮಾಡಿದ್ರೆ ಒಲೆ ಮುಂದೆ ತಪಸ್ಸು ಮಾಡ್ತಾನೆ ಇರಬೇಕು. ಆ ಕಡೆ ಈ ಕಡೆ ಜ್ಞಾನ ಮಾಡಿದ್ರೆ ಅದು ಹೋಯ್ತು ಅಂತ. ಯಾವ ಅಡುಗೆ ಆದರೂ ಅಷ್ಟೇ, ಅಲ್ಲಿ ಜ್ಞಾನ ಅಲ್ಲಿಲ್ಲ ಅಂತ ಹೇಳಿದ್ರೆ ಅದು ಅಡುಗೆ ವೇಸ್ಟ್, ಅದು ಬಿಸಾಕ ಅಂತದ್ದು. ಈಗ ಯಾವುದೋ ಒಂದು ಅಡುಗೆ ಅದಕ್ಕೊಂದು 15 ಇಂಗ್ರೀಡಿಯೆಂಟ್ ಹಾಕ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾವು ಧ್ಯಾನ ಮಾಡ್ತಾ ಇರ್ತೀವಿ, 1-2 ಮಿಸ್ ಆಗೋಯ್ತು, ನಮಗೆ ಗೊತ್ತಿರಲ್ಲ. ಸೊ ಹೇಗೆ ಬರ್ಬೋದು ಅದು? ಏನು ಅಂಥದ್ದೇನು ತೊಂದರೆ ಆಗಲ್ಲ ಸರ್, ತೊಂದರೆ ಆಗಲ್ಲ ಸರ್. ಇವ್ರು ಧ್ಯಾನ ಅಂದಮೇಲೆ ಒಂದು ಹೇಳಲೇಬೇಕು. ನಾನು ಒಂದು ಚಿನ್ಕುರುಳಿ ಚಿಪ್ಪು ಅಂತ ಒಂದು ಸ್ವೀಟ್ ಮಾಡ್ತಾಯಿದ್ದೆ. ಈ ಚಿನ್ಕುರುಳಿ ಚಿಪ್ಪು ಮೈದಾ ಹಿಟ್ಟಲ್ಲಿ ಮಾಡೋದು. ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಎಣ್ಣೆಲೆಲ್ಲ ಕರೆದಿದ್ದೆಲ್ಲ ಆಯಿತು, ಸಕ್ಕರೆ ಪಾಕ ಮಾಡ್ತಾಯಿದ್ದೆ. ಪಕ್ಕದಲ್ಲಿ ಒಂದು ಹುಡುಗಿ ಇದ್ಲು, ಅಂದರೆ ಸೆಲೆಬ್ರಿಟಿ ಒಬ್ಬಳು, ತುಂಬ ಸುಂದರವಾಗಿದ್ಲು. ಆಗ ನಾನು ಅವಳನ್ನು ನೋಡಿದೆ, ಅವಳ ಜೊತೆ ಮಾತಾಡ್ತಾಯಿದ್ದೆ. ಅವಳಲ್ಲಿ ತಲ್ಲೀನನ್ನು ಹಾಕ್ಬಿಟ್ಟಿದ್ದೆ. ಧ್ಯಾನ ಅಲ್ಲೋಗ್ಬಿಟ್ಟಿತ್ತು. 1 ಎಳೆ ಪಾಕ ಬರಬೇಕಾಗಿತ್ತು. ಈ 1 ಎಳೆ ಪಾಕಾಗೂ 2 ಎಳೆ ಪಾಕಾಗೂ ಭಾಳ ಬೇಗ ಆಗ್ಬಿಡುತ್ತೆ. ಅದು ಸ್ವಲ್ಪ ಹುಷಾರಾಗಿರ್ಬೇಕು, ತುಂಬ ಕಾನ್ಸಂಟ್ರೇಷನ್ ಅಲ್ಲಿರಬೇಕು. ಇವ್ರು ಹೇಳ್ದಂಗೆ ನನ್ನ ಕಾನ್ಸಂಟ್ರೇಷನ್ನು ಅಲ್ಲಿತ್ತು. ಈ 1 ಎಳೆ ಪಾಕ 2 ಎಳೆ ಪಾಕ ಆಗ್ಬಿಟ್ಟಿದೆ. ನಾನು ನೋಡ್ಕೊಳ್ಳಿಲ್ಲ. ಅವಳ ಜೊತೆ ಮಾತಾಡ್ತಾ ಈ ಕರೆದಿರೋದನ್ನೆಲ್ಲ ಅದಕ್ಕೆ ಹಾಕಿದೆ. ಆಯಿತು, ತೆಗೆದೆ ಇಟ್ಟೆ. ಹಾಗೆ ಸ್ವಲ್ಪ ಆರಿದ ಮೇಲೆ ತಿನ್ನಮ್ಮ ಅಂತ ಹೇಳಿದೆ. ಅಷ್ಟೊತ್ತಿಗೆ ಎಪಿಸೋಡೆಲ್ಲ ಮುಗಿದೋಯ್ತು. ಕೊಟ್ಟೆ ಅವಳಿಗೆ ತಿನ್ನಮ್ಮ ಅಂತ. ಅವಳು ಹಿಂಗೆ ಕಚ್ಚಿದ್ಲು, ಹಂಗೆ ಸುಮ್ಮನಾಗ್ಬಿಟ್ಲು, ಅಲ್ಲಾಡಲೇ ಇಲ್ಲ ಅವಳು. ನನಗೆ ಅನುಮಾನ ಬಂತು, ಏನೋ ಆಗಿದೆ ಪ್ರಾಬ್ಲಮ್ಮು ಅಂತ. ಆಮೇಲೆ ಅದನ್ನು ತೊಗೊಂಡು ಕಚ್ಚಿದೆ. ಒಂದು ಹಲ್ಲು ಮುರಿದೋಗೋ ಲೆವೆಲಲ್ಲಿತ್ತು. ಅದಕ್ಕೆ ಧ್ಯಾನ ಭಾಳ ಇಂಪಾರ್ಟೆಂಟು. ಆ ಟೆನ್ಷನ್ ಹೋಗ್ಬಿಟ್ರೆ ಕಷ್ಟ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಅಡುಗೆ ಮಾಡುವಾಗ ಅಡುಗೆ ಮನೆ ಕಿಟಕಿ ಬಾಗಿಲು ಹಾಕ್ಬಿಟ್ಟು ಅಡುಗೆ ಮಾಡಿ. ಇಲ್ಲ ಅಂದರೆ ಪಕ್ಕದ ಮನೆ ವಿಶಾಲಾಕ್ಷಿ ಮನೆಗೆ ನೀವು ಮಾಡೋ ಅಡುಗೆ ಘಮ ಹೋಗಿ ಅವರು ಏನ್ರಿ ಜಲ್ಜಾಕ್ಷಿ ಏನೋ ಗಮ್ಮಂತ ಪರಿಮಳ ಬರ್ತಿದೆ ಅಂದರೆ, ಏನಿಲ್ಲ ರೀ ಸಿಹಿಕೈ ಚಂದ್ರ ಅವರು ಚಿನ್ಕುರುಳಿ ಚಿಪ್ ಮಾಡೋದು ಹೇಳ್ಕೊಡ್ತಿದ್ದು ಅಂದರೆ ಈ ಚಿಪ್ಪು ಕಲ್ಲಾಗ್ಬಿಟ್ಟಿರುತ್ತೆ ಅಷ್ಟೇ. ಸರ್ ವಿನಯ್, ಈಗ ಅವರು ಒಂದು ಡಿಶ್ ಹೇಳ್ಕೊಟ್ರು. ನೀವು ಯಾವುದಾದ್ರೂ ಒಂದು ನಮ್ಮ ವೀಕ್ಷಕರಿಗೆ ಒಂದು ಸುಲಭವಾಗಿ ಮಾಡುವಂಥದ್ದು, ಚೆನ್ನಾಗಿ ಮಾಡುವಂಥದ್ದು ಒಂದು ಐಟಮ್. ಸುಲಭವಾಗಿ ಮಾಡುವಂಥದ್ದು, ಚೆನ್ನಾಗಿ ಮಾಡುವಂಥದ್ದು ಏನು ಹೇಳೋದು? ಯಾವುದಾದ್ರೂ ಒಂದು ಹೇಳಿ. ನೀವು ಒಂದು ಸುಮಾರು ಮಾಡಿದ್ದೀರಾ, ಯಾವುದಾದ್ರೂ ಒಂದು ಹೇಳಿ. ಯಾವ್ದು ಬೇಕು ಹೇಳಿ, ನೀವೇ ಹೇಳಿ. ನೀವು ಯಾವ್ದು ಹೇಳ್ತೀರಾ ಅದನ್ನು ಹೇಳ್ತೀನಿ. ಸಿಹಿ ಬೇಕಾ? ಚಿತ್ರಾನ್ನ. ಮೊನ್ನೆ ಒಂದು ಕಾಯಿ ರಸಮ್ ಅಂತ ತೋರಿಸ್ದೆ. ನಮ್ಮ ಈ ಕಡೆ ಯಾವುದು ಹೊಸದುರ್ಗ ಈ ಸೈಡೆಲ್ಲ ಸುಮಾರಷ್ಟು ಮಾಡ್ತಾರೆ. ಆ ಕಡೆ ಫಂಕ್ಷನ್ಗಳಲ್ಲಿ ಶಾರ್ಟೇಜ್ ಆದರೆ, ಅಕಸ್ಮಾತ್ ಎಲ್ಲ ಅಡುಗೆ ಖಾಲಿ ಆಗೋಯ್ತು, ಜನ ಜಾಸ್ತಿ ಬಂದ್ಬಿಟ್ರು, ಆಗ ಶಾರ್ಟೇಜ್ ಆದರೆ ಲಾಸ್ಟ್ ಒಂದು ಕಾಯಿ ರಸಮ್ ಅಂತ ಮಾಡಿಕೊಟ್ಬಿಡ್ತೀವಿ. ತುಂಬ ಸಿಂಪಲ್ಲು. ಒಂಚೂರು ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಉಪ್ಪು ಹುಳಿ ಖಾರ ಅದಕ್ಕೆ ಸೇರಿಸ್ಬೇಕು. ಕಾಯಿ ಜೊತೆಗೆ ಕಾಯಿಯನ್ನು ಉಪ್ಪು ಹುಳಿ ಹುಣಸೆ ಹಣ್ಣು ಹಾಕ್ಬೋದು. ಖಾರಕ್ಕೆ ಹಸಿಮೆಣಸಿನಕಾಯಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ರುಬ್ಬಿಟ್ಟು ಒಂಚೂರು ನೀರಾಗಿ ಒಗ್ಗರಣೆ ಹಾಕಿ ಕುದಿಸ್ಬಿಟ್ರೆ ಕಾಯಿ ರಸಮ್ ರೆಡಿ. 5 ಸೆಕೆಂಡ್ 10 ಸೆಕೆಂಡ್ಗೆ ಆಗೋದು. ಕಾಯಿ ತುರಿ ರೆಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಡೇವಿಡ್ ಸರ್, ಮೈಸೂರಿಗೆ ಬಂದು ಚಾಕ್ಲೇಟ್ ಶುರು ಮಾಡಿದಾಗ, ಬುಟಿಕ್ ಚಾಕ್ಲೇಟ್ದು ಶುರು ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು ಮೈಸೂರು? ರೆಸ್ಪಾನ್ಸು ಒಂದು ನೋಡಿ 2012 ನಾವು ಶುರು ಮಾಡಿದ್ವಿ. ಮೊದಲು 2 ವರ್ಷಕ್ಕೆ ಮೈಸೂರಿನಲ್ಲಿ ಮಾತ್ರ ನಾವು R&D ಮಾಡಿದ್ವಿ. ಆಮೇಲೆ ಬೆಂಗಳೂರು ಮಾರ್ಕೆಟ್ 2014ನಲ್ಲಿ ಶುರು ಮಾಡೋಕ್ಕಾಗುತ್ತೆ.
ಅದು ಮೊದಲು 5 ವರ್ಷ ಪ್ರತಿ ವೀಕೆಂಡು ನಾನು ಬೇರೆ ಊರು ಹೋಗಾಯಿತು. ಜೈಪುರು, ಮುಂಬೈಯು, ಡೆಲ್ಲಿಯು, ಗುರ್ಗಾವ್ನು, ಚೆನ್ನೈಯು, ಆ ಥರ. ಯಾವಾಗ ನಾನು ಶುರು ಮಾಡಾಯಿತು, ತುಂಬ ಜನ ಹೇಳಿದರೆ ನನಗೆ, ದೇವೇನು ಹುಚ್ಚು ಇದ್ದರೆ ನೀವು ಇಂಡಿಯನಲ್ಲಿ ಡಾರ್ಕ್ ಚಾಕ್ಲೇಟ್ ಮಾಡಬೇಕು, ಇಂಡಿಯನ್ಸ್ ಬರೀ ಸಿಹಿ ತಿಂದ ಇದ್ರೆ ಅಂತ. ಆವಾಗ ಇವಾಗ 2026ನಲ್ಲಿ ಎಣ್ಣೆ ಗೋಮೇಸ್ತೋ ಹೋಗ್ತಾ ಇದ್ದರೆ, ಎಸ್ಪೆಷಲಿ ಮೆಟ್ರೋ ಸಿಟಿನಲ್ಲಿ ಬರೀ ಡಾರ್ಕ್ ಚಾಕ್ಲೇಟ್ ಮಾತ್ರ ಸಿಗಬಹುದು. ಅದೇ ಚೇಂಜ್ ಬರಬಹುದು. ಆ್ಯಂಡ್ ಆವಾಗ ನಾನು ಹೇಳಿದೆ, ನೋಡಿ, ಎಸ್ಪೆಷಲಿ ಬಿಕಾಸ್ ನಾವು UK ಇಂದ ಬಂದಿದ್ದರು ಇಲ್ಲಿಗೆ, ನಾನು ನೋಡಿದೆ ದಟ್ ಇವಾಗ ಕಾರ್ಪೊರೇಟ್ ಇಂಡಿಯಾ ಹೊಸ ಟೆನ್ಷನ್ ಇದೆ, ಹೊಸ ಪ್ರೆಷರ್ ಇದೆ. ಏನು ಲೈಫ್ ನಿಮ್ಮ ಪೇರೆಂಟ್ಸ್ ಸಿಗ್ತಾಯಿತ್ತು ಹತ್ತಿರ ಆವಾಗ, ಇವಾಗ ಪ್ರೆಷರ್ ಬೇರೆ ಇದೆ. ಸೊ ನಿಜಾಗಲೂ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ನಾನು ಯೋಚನೆ, ಆವಾಗ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಬರುತ್ತೆ. ಇವಾಗ ನೋಡಿ, ಜನರು ಅವರು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಫೋಕಸ್ ಮಾಡ್ತಾ ಇದ್ದಾರೆ, ಜಿಮ್ ಹೋದರು, ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾವಾಗ ನಾನು ಮೈಸೂರು ಮೊದಲು ಬರ್ತಾ ಇದೆ, ಬರೀ ಫಾರಿನರ್ಸ್ ಯೋಗ ಅಭ್ಯಾಸ ಮಾಡಿದರು. ಐ ಮೀನ್ ನಿಜ, ಆಬ್ವಿಯಸ್ಲಿ ಸಂಸ್ಕೃತ್ ಕಾಲೇಜಲ್ಲಿ ಇದ್ದಾರೆ, ಬಟ್ ಅಷ್ಟೇ ಪಾಪ್ಯುಲಾರಿಟಿ ಆಗಲ್ಲ ಆವಾಗ. ಯಾವಾಗ ನಾನು ಲೋಕಲ್ಸ್ ನಾನು ಹೇಳಿದೆ ನಾನು ಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ಮಾಡಿದೆ ಅಷ್ಟೇ. ಬಟ್ ಯಾವಾಗ ನಾನು ಹೇಳಿದೆ, ಅವರು ಹೇಳಿದರು ಯಾಕೆ ಯಾರು ಹಳೆಯರು ನಮ್ಮ ಆನ್ಸೆಸ್ಟರ್ಸ್ ಅಭ್ಯಾಸ ಮಾಡಿದರು ಅಂತ. ಏಕೆಂದರೆ ಮಾಡರ್ನ್ ಸಿಟಿ ಪ್ರೆಷರ್ ಅವ್ರ ಹತ್ತಿರ ಎಲ್ಲ ಇವಾಗ ಚೇಂಜಸ್ ಆಗುತ್ತೆ. ಸೊ ನಾನು ಸ್ವಲ್ಪ ಪ್ರಿಡಿಕ್ಷನ್ ಆಗಾಯಿತು ಆವಾಗ, ಓಕೆ, ಡಾರ್ಕ್ ಚಾಕ್ಲೇಟ್, ಹೆಲ್ತ್ ಕಾನ್ಷಿಯಸ್ನೆಸ್, ಫಿಟ್ನೆಸ್. ಮತ್ತೆ ಇನ್ನೊಂದು ಪಾಯಿಂಟು, ಯಾವಾಗ ನಾವೆಲ್ಲೂ ಶುರು ಮಾಡಿದ್ವಿ, ಅದು ಮೋದಿ ಅದು ಮೇಕ್ ಇನ್ ಇಂಡಿಯಾ ಸ್ಕೀಮ್ ಬಂದಿಲ್ಲ. ಯಾವಾಗ ನಾವು ಮೇಡ್ ಇನ್ ಇಂಡಿಯಾ ಮಾತಾಡಿದ್ವಿ, ಪರ್ಸೆಪ್ಷನ್ ಏನು, ಜುಗಾಡ್, ಕಾರ್ನರ್ ಕಟ್ಟಿಂಗ್, ಕಾಸ್ಟ್ ಸೇವಿಂಗ್. ಯಾವಾಗ ನಾನು ಬೇರೆ FMCGನಲ್ಲಿ ಬೇರೆ ಜನರಲ್ಲಿ ಮಾತಾಡಿದೆ, ಅವ್ರು ಹೇಳಿದರು ಇಂಡಿಯನ್ ಕಸ್ಟಮರ್ ಬರೀ ಕಾಸ್ಟ್ ಸೇವಿಂಗ್ ಬೇಕು, ಕ್ವಾಲಿಟಿ ಇಂಟ್ರೆಸ್ಟ್ ಏನೂ ಇಲ್ಲ. ಇವಾಗ ಅದು ಮೈಂಡ್ಸೆಟ್ ತುಂಬ ಶಿಫ್ಟ್ ಆಗಾಯಿತು ಅಲ್ವಾ. ಇವಾಗ ಇಂಡಿಯನ್ ಕನ್ಸ್ಯೂಮರು ತುಂಬ ಕ್ವಾಲಿಟಿ ಕಾನ್ಷಿಯಸ್ ಕಸ್ಟಮರ್. ಇವಾಗ ವ್ಯಾಲ್ಯೂ ಫಾರ್ ಮನಿ ಬೇಕು, ನಿಜ, ಬಟ್ ವ್ಯಾಲ್ಯೂ ಫಾರ್ ಮನಿ. ಸೊ ಅದಕ್ಕೋಸ್ಕರ ನಾವಿಲ್ಲೂನ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಆಗಿ ನಮ್ಮ ಟಾರ್ಗೆಟ್ ಮೈಸೂರಿಂದ ವರ್ಲ್ಡ್ಗೆ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಾವಿಲ್ಲೂನಿಗೆ ಹೋಗಬೇಕು. ಇಟ್ಸ್ ನಾಟ್ ದ್ಯಾಟ್ ನಾವು ಬರೀ ಇಂಡಿಯನ್ ಮಾರ್ಕೆಟ್ ಮಾತ್ರ ನಾವು ಸೇಲ್ಸ್ ಮಾಡಬೇಕು, ನಾವೇ ಇಂಡಿಯನ್ ಕೋಕೋ ತೋರಿಸ್ಬೇಕು ವರ್ಲ್ಡ್ಗೆ, ಕ್ರಾಫ್ಟ್ ಚಾಕ್ಲೇಟ್ ವರ್ಲ್ಡ್ಗೆ ತೋರಿಸ್ಬೇಕು, ಇಂಡಿಯನ್ ಕ್ರಾಫ್ಟ್ ಮೇಡ್ ತೋರಿಸ್ಬೇಕು. ಆ್ಯಂಡ್ ಆಬ್ವಿಯಸ್ಲಿ ಮೈಸೂರಿನಲ್ಲಿ ತುಂಬ ಒಳ್ಳೆಯ ಹಳೆ ಬ್ರ್ಯಾಂಡ್ಸ್ ಇದೆ. ಮೈಸೂರು ಸ್ಯಾಂಡಲು, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಸ್ಯಾಂಡಲ್ವುಡ್ ಡಿಸ್ಟಿಲರಿ ಇದೆ, ಸ್ಟೋರ್ ರನ್ನಿಂಗ್ ಆಗುತ್ತೆ, ರೈಟ್. ತುಂಬ ಬ್ರ್ಯಾಂಡ್ಸ್, ತುಂಬ ಪ್ರಾಡಕ್ಟ್ಸ್ ಈ ಸಿಟಿಯಿಂದ, ಈ ಸ್ಟೇಟಿಂದ ಬಂದಿರೋದು 100 ವರ್ಷದಿಂದ, 100 ವರ್ಷ ಮೇಲೆ ಮುಂಚೆ. ಸೊ ಅದು ಪ್ಲ್ಯಾಟ್ಫಾರ್ಮ್ ಮೇಲೆ ನಾವು ನವಿಲನ್ನು ಕಟ್ ಮಾಡಬೇಕಿತ್ತು. ಯಾವ ಏಜ್ ಜನ ನಿಮ್ಮ ನವಿಲೂನಾಗಿ ಬರ್ತಾರೆ? ಯಾವಾಗ ಏಜ್ ಗ್ರೂಪ್? ನಮ್ಮ ಸ್ಟಾಫು ನಮ್ಮ ಕಸ್ಟಮರು. ನಿಮ್ಮ ಕಸ್ಟಮರ್ ನವಿಲೂನ ಕಸ್ಟಮರ್ ನೋಡಿ, ಐ ಮೀನ್ ಇವಾಗ ಕ್ಯಾಫೆಗೆ ನಿಮ್ಮ ಮಕ್ಕಳು ಥರ ಸ್ವಲ್ಪ ಯಂಗ್ ಏಜ್ ಕಸ್ಟಮರ್ಸ್ ಇದ್ದಾರೆ. ಬಟ್ ನನ್ನ ಟಾರ್ಗೆಟ್ ಮಾರ್ಕೆಟ್ 28ರಿಂದ 70K. ನಾವು premium market obviously, so yeah, but of course, I mean, young customers. Yes, thank you. ಸರ್, ಈಗ ನಮ್ಮದೇ ಒಂದು ಜಮೀನಿದೆ ಅಂತ ಹೇಳಿ ನಾನು ಪಾಳು ಬಿಟ್ಬಿಟ್ಟಿದ್ದೀನಿ. ಈಗ ಮುಂಚೆ ಎಲ್ಲ ಇರೋ ಬರೋ ರಸಗೊಬ್ಬರ ಎಲ್ಲ ಹಾಕಿ ಏನು ಬರೋಕ್ಕಾಗದೆ ಎಲ್ಲ ಮಾಡಿ ನನ್ನ ಕೈಲಾಗಲ್ಲ ನಾನು ಬಿಟ್ಬಿಟ್ಟಿದ್ದೀನಿ. ಈಗ ನಿಮ್ಮನ್ನು ನಾನು ಸಲಹೆ ತಗೋತೀನಿ, ಈಗ ಬನ್ನಿ ಸರ್ ನಮ್ಮ ಇದಕ್ಕೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ. ಎಷ್ಟು ವರ್ಷ ಬೇಕು ಅದು ಆ ರಸಗೊಬ್ಬರ ಕೆಮಿಕಲ್ ಎಲ್ಲ ಹೋಗಿ ಅದು ಮತ್ತೆ ಸಾವಯವ ಆಗಕ್ಕೆ ಎಷ್ಟು ವರ್ಷ ಬೇಕು? ಅದು ಡಿಪೆಂಡ್ಸ್. ಹೆಂಗೆ ಅಂದರೆ, ನೀವು ಒಂದು ಮನುಷ್ಯ ಡ್ರಗ್ಸ್ ಮಾಡ್ತಾ ಇರ್ತಾನೆ, ಕುಡಿತಾ ಇರ್ತಾನೆ, ಎಷ್ಟು ಕೆಟ್ಟೋಗಿದ್ದಾನೆ ಅವನ್ನ ರಿಕವರ್ ಮಾಡಬೇಕು ಮಾಡಿ ಒಂದು ನಾರ್ಮಲ್ ಮನುಷ್ಯ ಮಾಡೋದು ಅವನ ಸ್ಥಿತಿ ಮೇಲೆ. ಸೊ ಇದನ್ನು ಕೂಡ ತುಂಬ ಹಾಳಾಗಿದ್ರೆ ಒಂದು 3 ವರ್ಷ 4 ವರ್ಷ ಬೇಕಾಗತ್ತೆ. 4 ವರ್ಷ ನೀವು ಪಾಳು ಬಿಟ್ಟಿದ್ದೀರಾ ಅಂದರೆ ಅದು ಬೈ ಡಿಫಾಲ್ಟ್ ಆರ್ಗ್ಯಾನಿಕ್ ಅಂತಾನೆ, ಯಾಕಂದರೆ ನೀವೇನು ಹಾಕಿಲ್ಲ ಅಲ್ಲ. ಅಂಥ ಜಮೀನೆಲ್ಲ ಇಮಿಡಿಯೇಟಾಗೆ ರೆಡಿ ಮಾಡ್ಬೋದು, ಅದರಲ್ಲೇನು ತುಂಬ ಟೈಮ್ ಹಿಡಿಯಲ್ಲ. ಈಗ ಮಾಡ್ತಾ ಇರ್ತಾರೆ ಅವರು, ಅದನ್ನು ತೆಗೆದು ನೀವು ಆರ್ಗ್ಯಾನಿಕ್ ಮಾಡಬೇಕು ಅಂತ ಅದೇ 2-3 ವರ್ಷ ಬೇಕಾಗತ್ತೆ ಅದು ಕನ್ವರ್ಷನ್ ಆಗೋಕ್ಕೆ. 2-3 ವರ್ಷ 2-3 ವರ್ಷ ಬೇಕಾಗತ್ತೆ. ಸೊ 2-3 ವರ್ಷ ಸತತವಾಗಿ ನಿಮ್ಮ ಶೈಲಿಯಲ್ಲಿ ಬೆಳೆ ಶುರು ಮಾಡಿದ್ರೆ. ಪ್ರಾಬ್ಲಮ್ ಏನು ಅಂದರೆ, ನಮ್ಮ ದೇಶ ಆಗಿತ್ತಲ್ಲ, ಆ ಶ್ರೀಮಂತಿಗೆ ಇದ್ದಂಥ ಸಮಯದಲ್ಲಿ ಮೊಘಲರು ಬಂದರು, ಬ್ರಿಟಿಷವ್ರು ಬಂದರು, ಕಳ್ತನ ಮಾಡೋಕ್ಕೆ ನಮ್ಮ ದೇಶಕ್ಕೆ ಬಂದರು.
ಆ ಶ್ರೀಮಂತಿಕೆ ಎಲ್ಲಿಂದ ಬಂತು ಅಂತ ಸ್ವಲ್ಪ ಜನ ಯೋಚನೆ ಮಾಡಿದ್ರೆ ಅದು ಬಂದಿದ್ದೆ ಕೃಷಿಯಿಂದ. ನಮ್ಮ ದೇಶದ ಶ್ರೀಮಂತಿಕೆ ಕೃಷಿಯಿಂದ ಬಂದಿದ್ದು. ಆದರೆ ಇವತ್ತು ನಾವೆಲ್ಲ ಕೃಷಿನ ತಗೊಳ್ತೀವಿ ಸೈಡ್ ಕಿಕ್ ಥರ, ಅಂದರೆ ಅದರಿಂದ ದುಡ್ಡು ಬರಲ್ಲ, ಕೆಲಸದವ್ರು ಮಾಡ್ತಾನೆ, ಇದು ಆ ಥರ ಮಾಡಿದ್ರೆ ಕೃಷಿ ಕೈಗೆ ಹತ್ತಲ್ಲ ನಿಮಗೆ. ಸೊ ನೀವು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ, ಕೃಷಿನ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ಅದು ಖಂಡಿತವಾಗ್ಲೂ ತಿಂಗಳಿಗೆ 1 ಎಕರೆಗೆ ಒಂದು ಎಕರೆಯಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ಬೋದು. ನಾನು ಹಂಗೆ ಬರೀ ಹೇಳ್ತಿಲ್ಲ, ಮಾಡ್ತಿರೋರು ತುಂಬ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತುಂಬ ಜನ ರೈತರಿದ್ದಾರೆ. ಯಾರು ನಿಮ್ಮ ಜಮೀನನ್ನು ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿ ಮಾಡಿ ಅದರಲ್ಲಿ ಜೀವನ ಕಟ್ಕೋಬೇಕು ಅಂತಿದ್ದೀರಾ, ನಮ್ಮ ಮಧುಚಂದನ್ ಆರ್ಗ್ಯಾನಿಕ್ ಮಂಡ್ಯ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು 100% ಅಶ್ಯೂರೆನ್ಸ್ ಮಾಡ್ತಾರೆ ಅದನ್ನು ಮಾಡಿಕೊಡ್ತೀವಿ ಅಂತ. ಅವರು ಅದೇ ಥರ ಅವ್ರ ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೆ. ಎಲ್ಲ ತಾಯಂದಿರು ಕೂತಿದ್ದೀರಾ, ಇಲ್ಲ ನಿಮ್ಮ ತಂದೆದಿರು ಇರ್ಬೋದು, ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀರಾ, ಮಕ್ಕಳು ದೊಡ್ಡವರಾದ್ಮೇಲೆ ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಮಕ್ಕಳನ್ನ ಎಷ್ಟು ಹಾಳು ಮಾಡ್ತೀರಾ ವಾಪಸ್ ಅದೇ ಬರುತ್ತೆ. ಭೂಮಿ ತಾಯಿನೂ ಅಷ್ಟೇ, ನಾವು ಸ್ಟಾರ್ಟಿಂಗ್ ತೊಗೊಂಡಾಗ ಮಕ್ಕಳತನ ನಾವು ನೋಡಿಕೊಂಡ್ರೆ ಭೂಮಿ ತಾಯಿ ನಾವು ಮನುಷ್ಯರು ನಮ್ಮ ವಾಪಸ್ ಪೇರೆಂಟ್ಸ್ ನೋಡ್ಕೊಳ್ಳೋಕೆ 25 ವರ್ಷ ಆಗುತ್ತೆ. ಭೂಮಿ ತಾಯಿ 2 ವರ್ಷ ನಿಮ್ಮ ಭೂಮಿ ತಾಯಿ ನೋಡಿಕೊಂಡ್ರೆ ಶಿ ವಿಲ್ ಟೇಕ್ ಕೇರ್ ಆಫ್ ಯು ಫಾರ್ ಲೈಫ್ ವಿತ್ ವೆಲ್ತ್ ಆ್ಯಂಡ್ ವಿತ್ ಹೆಲ್ತ್. ಚಂದ್ರು ಸರ್, ಸಾಕು ಬಿಡ, ಇಷ್ಟು ವರ್ಷದಿಂದ ಮಾಡಿದ್ದೀನಿ ಸಾಕು ಅಂತ ಯಾವತ್ತು ಅನಿಸ್ಲಿಲ್ವ ಅಡುಗೆ? ಇಲ್ಲಿ ತನಕ ಅನಿಸಿಲ್ಲ. ಅನ್ನಿಸ್ದೇ ಇರೋ ಕಾರಣ ಏನು ಅಂದರೆ, ನಾನು ಇದುವರೆ ತನಕ ಒಂದು ಅಡುಗೆನೂ ರಿಪೀಟ್ ಮಾಡಿಲ್ಲ. ವಾ. ಸೊ ಪ್ರತಿಯೊಂದು ಅಡುಗೆನೂ ಹೊಸ್ತು. ಸೊ ಯು ಆರ್ ರೀಇನ್ವೆಂಟಿಂಗ್ ಯುವರ್ ಸೆಲ್ಫ್ ಎವ್ರಿ ಡೇ, ಎವ್ರಿ ಮೊಮೆಂಟ್. ಸೊ ಸಾಕು ಸರ್. ಆಮೇಲೆ ಇನ್ನೊಂದು ಏನಂದರೆ, ಈಗ ಎಲ್ಲ ಅಡುಗೆನೂ ಎಲ್ಲ ಟೈಮು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ನಲ್ಲ. ಬಹುಶಃ ನಿಮ್ಮ ಮೇಲಿನ ಗೌರವಕ್ಕೆ ಸುಮ್ಮನಿದ್ದು ಬಿಡ್ಬೋದು, ಅದು ನಿಮ್ಗೆ ಅನಿಸಿಲ್ವಾ? ಇಲ್ಲ, ನಾನು ಫಸ್ಟು ಒಂದ್ಸಲಿ ಮಾಡಿ ಆಮೇಲೆ ನನ್ನ ಶೋನಲ್ಲಿ ತೋರಿಸೋದು. ಸೊ ಫಸ್ಟ್ ಮಾಡಿದಾಗ ಅವೆಲ್ಲ ರಿಯಾಕ್ಷನ್ ಬಂದ್ಬಿಡುತ್ತೆ. ನನ್ನ ಟೀಮ್ನವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇನು ಹಿಂಗೆ ಮಾಡಿದ್ಯಾ, ಇದು ಚೆನ್ನಾಗಿಲ್ಲ, ಒಂಥರ ನಾಲಿಗೆಗೆ ಒಂಥರ ಇದೆ, ಹಂಗಿದೆ ಹಿಂಗಿದೆ ಏನೇನೋ ಹೇಳ್ತಾರಲ್ಲ, ಅದನ್ನೆಲ್ಲ ಕರೆಕ್ಷನ್ ಮಾಡಿ ಪಕ್ಕಾ ಮಾಡ್ಕೊಂಡು ಆಮೇಲೆ ಶೋನಲ್ಲಿ ತೋರಿಸ್ತೀನಿ. ಸೊ ಗ್ಯಾರಂಟಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ಚೆನ್ನಾಗಿರುತ್ತೆ, ಯಾರು ಆ ಥರ ರಾಂಗ್ ಒಪಿನಿಯನ್ ಕೊಡೋಕ್ಕಾಗಲ್ಲ. ಬಟ್ ಭಾಳ ಜನಕ್ಕೆ ನಾನು ಅಡುಗೆ ಮಾಡ್ತೀನಿ ಅಂತ ನಂಬೋದೇ ಇಲ್ಲ. ಚಂದ್ರಶೇಖರ್ ಕಂಬಾರ್ ಅವರು ಒಂದು ದಿವಸ ಫೋನ್ ಮಾಡಿದ್ರು ನನಗೆ. ಚಂದ್ರಶೇಖರ್ ಕಂಬಾರ್ ಅವರು ನನ್ನ ಒಂಥರ ಗುರುಗಳು, ನಾಟಕದ ಗುರುಗಳು. ನಾವೆಲ್ಲ ನಾಟಕಗಳಲ್ಲಿ ಮಾಡ್ತಾಯಿದ್ದೀವಿ, ಅವ್ರ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ದೆ. ಚಂದ್ರು, ನನ್ನನ್ನು ಯಾರಾದರೂ ಒಬ್ಬ ಅದ್ಭುತವಾದ ನಟ ನೀವು ಜೀವನದಲ್ಲಿ ಕಂಡಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ನಿನ್ನ ಹೆಸ್ರು ಹೇಳ್ತೀನಿ ಅಂದರು. ನನಗೆ ಗಾಬರಿ ಆಗ್ಬಿಡ್ತು. ಏನು ಸರ್ ಇದು, ಇದ್ದಕ್ಕಿದ್ದಾಗ ಮೇಷ್ಟ್ರೆ ನೀವು ನನ್ನ ಹೆಸ್ರು ಹೇಳ್ತೀನಿ ಅಂತಾರೆ, ನಾನೇನು ಅಂಥ ಅದ್ಭುತವಾದ ನಟನ ನೀವು ಹೇಳೋ ಅಷ್ಟು? ನಿನ್ನಂಥ ನಟ ಯಾರೂ ಇಲ್ಲ ಕಣಯ್ಯ ಅಂದರು. ಯಾಕೆ ಸರ್ ಹಿಂಗೆ ಹೇಳ್ತಿರು? ಅಲ್ಲ, ಅಡುಗೆ ಮಾಡೋದನ್ನು ಎಷ್ಟು ಚೆನ್ನಾಗಿ ಅಭಿನಯಿಸ್ತೀಯ ನೀನು, ನಂಬಲೇಬೇಕು ನೀನೇ ಅಡುಗೆ ಮಾಡ್ತಿದ್ಯಾ ಅಂತ. ನಾನು ಇಲ್ಲ ಸರ್, ನಾನೇ ಅಡುಗೆ ಮಾಡ್ತೀನಿ, ಬೇಕಾದ್ರೆ ಬನ್ನಿ ಸರ್ ನಿಮಗೆ ಅಡುಗೆ ಮಾಡಿಕೊಡ್ತೀನಿ, ನಿಮ್ಮ ಎದುರಿಗೆ ಮಾಡ್ತೀನಿ. ನಾನು ಬರಲ್ಲ, ಯಾರು ಪ್ರಯೋಗ ಮಾಡ್ಕೋತಾರೆ ನನ್ನ ಮೇಲೆ, ಅವೆಲ್ಲ ಆಗೋದಿಲ್ಲ ಅಂದರು. ಸರಿ, ಆಮೇಲೆ ಏನು ಮಾಡಿದೆ, ಅವ್ರ ಮಗ ರಾಜಶೇಖರ್ ಕಂಬಾರ್ ಅಂತ, ನೀನು ಬಾಪ ನಮ್ಮ ಅಡುಗೆ ಶೋಗೆ ಮಾಡಿಕೊಡ್ತೀನಿ, ತಿಂದುಬಿಟ್ಟು ನೀನು ನಿಮ್ಮ ಅಪ್ಪಂಗೆ ಹೇಳು ಕರೆಕ್ಟ ನಾನೇ ಮಾಡ್ತೀನೋ ಇಲ್ವೋ ಅಂತ. ಅವನು ಬಂದ, ಅವನ ಎದುರಿಗೆ ಅಡುಗೆ ಮಾಡಿದೆ, ಎಲ್ಲ ಮಾಡ್ದ, ತಿಂದ, ತುಂಬ ಇಷ್ಟಪಟ್ಟ. ತಗೊಂಡಾಗ ಮನೆಗೆ ಹೇಳಿದ್ರೆ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ಬೇಡ. ಇವತ್ತಿಗೂ ಅವ್ರು ನಂಬಲ್ಲ ನಾನು ಅಡುಗೆ ಮಾಡ್ತೀನಿ ಅಂದರೆ. ಈ ನಮ್ದೊಂದು ಗಾದೆ ಇದೆಯಲ್ಲ, ಇಂಗು ತೆಂಗು ಇದ್ದರೆ ಮಂಗನ್ನು ಅಡುಗೆ ಮಾಡ್ಬೋದು ಅಂತ. ಅದು ಎಷ್ಟರ ಮಟ್ಟಿಗೆ ನೀವು ಅದು ನಿಜವಾ? ಹೆಂಗೆ ನಾವು ಅಡುಗೆ ಮಾಡಿಬಿಡ್ಬೋದಾ? ಈಗ ನಾನು ಇಂಗು ಹಾಕ್ತೀನಿ, ತೆಂಗು ಹಾಕ್ತೀನಿ, ಇಲ್ಲಿ ಯಾರ ಕಣ್ಗಾದ್ರೂ ಮಂಗಂತರ ಕಾಣಿಸ್ತಾ ಇದ್ದೀನ? ಇಲ್ಲ ಸರ್, ಅದು ಗಾದೆನ ಲಿಟ್ರಲ್ ಆಗಿ ತಗೋಬೇಡಿ. ಅದು ಪಾಯಿಂಟ್ ಏನು ಅಂದರೆ, ಎರಡು ರುಚಿ ಕೊಡ್ತಕ್ಕಂಥ ವಿಚಾರ. ಇಂಗು ಒಳ್ಳೆ ಪರಿಮಳ ಕೊಡುತ್ತೆ ಅಡುಗೆಗೆ, ತೆಂಗು ರುಚಿ ಕೊಡುತ್ತೆ. ಪರಿಮಳ ಮತ್ತು ರುಚಿ ಎರಡೂ ಇದ್ದಾಗ ಆ ಅಡುಗೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಯಾರೇ ಅದನ್ನು ಬಳಸಿದ್ರು ಅಡುಗೆ ಚೆನ್ನಾಗಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮಂಗ ಅಂದರು. ಆದರೆ ನಾನು ಮಂಗ ಅಲ್ಲ,
ಮಂಗನಿಂದ ಮಾನವನಾಗಿದ್ದೇನೆ ಅಷ್ಟೇ. ಸರ್ ವಿನಯ್ ಸರ್ ಒಳ್ಳೆ ಉತ್ತರ. ವಿನಯ್ ಸರ್, ಈಗ ನೀವು ಕೇಟ್ರರ್ ಹೇಳಿ ಕೇಳಿ 100,000 ಜನಕ್ಕೆ ಒಂದೇ ಸರಿ ಅಡುಗೆ ಮಾಡೋರು. ನಿಮ್ಮ ಹತ್ರ ಈ ಕಸ್ಟಮರ್ಸ್ ಬರ್ತಾರಲ್ಲ, ಯಾವ ಪ್ಯಾಟ್ರನಲ್ಲಿ ಅಡುಗೆ ಕೇಳ್ತಾರೆ? ಒಂದೇ ಪ್ಯಾಟ್ರನ, ಇಲ್ಲ ಅವ್ರಿಗೆ ಮಾಡಿದ್ರಲ್ಲ ಅದು ನಮಗೆ ಮಾಡಿ ಅಂತನೋ, ಅವ್ರಿಗೆ ಮಾಡಿದ್ದು ನಮಗೆ ಬೇಡ ಅಂತನೋ, ಅಥವಾ ಇವ್ರೇನಾದ್ರು ಸ್ಪೆಷಲ್ ಇನ್ವೆನ್ಷನ್ ಮಾಡ್ಕೊಂಬರ್ತಾರೆ? ಹೆಂಗೆ ನಿಮ್ಮ ಕಸ್ಟಮರ್ ಬರೋದು? ಅದೇ ಸರ್, ಇವಾಗ ಸುಮಾರಷ್ಟು ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಹೊಸ ಹೊಸ ಹೆಸರುಗಳನ್ನ ತೊಗೊಂಬರ್ತಾರೆ. ಸಾರು ಮಾಡಿ ತೋರಿಸ್ತಾರೆ, ಯಾವ ಸ್ವೀಟು. ಉದಾಹರಣೆ ಹೇಳಿ, ಒಂದು ಹೊಸ ಹೆಸರು. ಪಪಲ್ವಾ ಥರ ಪಪಲ್ವಾ, ಅವಾಗಲೇ ಚಿಪ್ಪದು ಯಾವುದೋ ಒಂದು ಹೇಳಿದ್ರು. ಅಲ್ಲ, ನಿಮ್ಮ ಹತ್ರ ಬರೋ ಕಸ್ಟಮರ್ಗಳು ಯಾವುದು ತಗೊಂಬರ್ತಾರೆ ಆ ಥರ ಸರ್. ಯಾಕಂದರೆ ಈಗ ಎಲ್ಲೋ ಒಂದು ಕಡೆ ಒಂದು ಸ್ವೀಟ್ ಅಂಗಡಿಗೆ ಹೋಗಿರ್ತಾರೆ, ಅವರು ಅವ್ರದ್ದೇ ಆದಂಥ ಹೆಸರುಗಳನ್ನ ಎಲ್ಲ ಅವ್ರವ್ರದ್ದು ಸ್ವೀಟ್ಗಳಿಗೆ ಕೊಟ್ಕೊಂಡಿರ್ತಾರೆ. ಸರ್ ಹೇಳ್ದಂಗೆ ಅವ್ರು ಮಾಡೋ ಅಡುಗೆ ಅವ್ರದ್ದೇ ಇದು ಆ ಥರ ಕೊಟ್ಟಿರ್ತಾರೆ. ಎಸ್ಪೆಷಲಿ ನಮಗೆ ಕಾಂಪ್ಲಿಕೇಟ್ ಆಗೋದು ಸ್ವೀಟ್ ವಿಚಾರದಲ್ಲೇ ಜಾಸ್ತಿ. ಸ್ವೀಟು ಎಲ್ಲೋ ಒಂದು ಕಡೆ ಟೇಸ್ಟ್ ಮಾಡಿರ್ತಾರೆ, ಅಲ್ಲೊಂದು ಹೆಸರು ಇರುತ್ತೆ, ಬಟ್ ನಮ್ಮಲ್ಲಿ ಆ ಹೆಸರು ಇರಲ್ಲ. ನಾನು ಯಾವಾಗಲೂ ಅಷ್ಟೇ, ಫೋಟೋ ತೋರಿಸ್ಬಿಡಿ ಸಾಕು, ಅದ್ರ ಮಾತು ಮಾಡಿಕೊಡ್ತೀವಿ. ಫೋಟೋ ತೋರಿಸಿದ್ರೆ ನಮಗೆ ಅರ್ಥ ಆಗುತ್ತೆ. ಈ ಥರ ಕಾಂಪ್ಲಿಕೇಶನ್ಸು ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೂ ವಿಶೇಷವಾಗಿ ಏನಾರು ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅಂದರೆ ಸ್ಪೆಷಲ್ಲಾಗಿ ಯಾರೂ ಮಾಡಿಸಿರಬಾರ್ದು ಅಂತ ಆ ಥರ ಅಡುಗೆಗಳು ನನ್ನ ಹತ್ರ ಇಲ್ಲ, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಜನ್ರಲ್ಲಾಗಿ ಎಲ್ಲ ಫಂಕ್ಷನ್ಗಳಲ್ಲಿ ಸ್ಟೇಪಲ್ ಫುಡ್ ಕೊಡಬೇಕು ಅಂತ, ಅಂದರೆ ಡಿವೈನ್ ಫುಡ್. ಯಾವಾಗಲೂ ಅಷ್ಟೇ, ಲಕ್ಸುರಿ ಫುಡ್ ನೀವು ನೋಡಿದ ತಕ್ಷಣ ಹಿತ ಅನಿಸುತ್ತೆ, ತಿಂದ ಮೇಲೆ ಹಿತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಡಿವೈನ್ ಫುಡ್ ಕೊಟ್ಟರೆ ತಿಂದ ಮೇಲೂ ಹಿತ ಅನಿಸುತ್ತೆ, ಮನೆಗೆ ಹೋದ್ಮೇಲೂ ಹಿತ ಅನಿಸುತ್ತೆ, ಇನ್ನೂ 10 ವರ್ಷ ಬಿಟ್ಕೊಂಡು ನೆನಪಾಗುತ್ತೆ ಅದು ಊಟ. ಅದು ಡಿವೈನ್ ಫುಡ್ ಯಾವಾಗಲೂ ನಾನು ಸಜೆಸ್ಟ್ ಮಾಡ್ತೀನಿ. ನಮ್ಮ ಕಸ್ಟಮರ್ಸ್ ಬಂದರೂ ಇದು ಯಾವುದಾದ್ರೂ ಒಂದು ಕೋಸಂಬರಿ ಮಾಡೋದ್ರಲ್ಲೇ ವಿಶೇಷವಾಗಿ ಏನಾರು ಮಾಡಿ ಅಂತ ಹೇಳ್ತಾರೆ. ನಾನು ಹೆಸರು ಬೇಳೆ ಸೌತೆಕಾಯಿ ಕೋಸಂಬರಿ ಒಂದು ಮ್ಯಾಂಡೇಟ್ರಿ ಇಟ್ಕೊಂಬಿಡಿ, ಅದು ಶಾಸ್ತ್ರ ಅಂದ್ಬಿಡ್ತೀನಿ ಸುಮಾರು ಜನಕ್ಕೆ. ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಶಾಸ್ತ್ರ ಇಟ್ಕೊಂಬಿಡಿ ಅಂತ. ಯಾಕಂದರೆ ಅದು ತಿಂದಾಗ ಅದೊಂದು ಆ ಒಂದು ಪ್ಯಾಟ್ರನ್ ಮಾಡಿದಾರಲ್ಲ, ನಮ್ಮ ಏನು ಟ್ರೆಡಿಷನ್ ಇದೆ, ಬಾಳೆ ಎಲೆ ಮೇಲೆ ಏನು ಪ್ಯಾಟ್ರನ್ ಮಾಡಿದರೆ ಒಂದಾದ್ಮೇಲೆ ಒಂದು ಊಟ ಮಾಡ್ತಿದ್ರೆ ಅದು ಪೂರ್ತಿ ಹಿತ ಅನ್ಸೋದಕ್ಕೆ ಅದನ್ನು ಮಾಡಿರುವಂಥ ಪ್ಯಾಟ್ರನ್. ಅದರಿಂದ ನಾವು ಏನೋ ಚೇಂಜಸ್ ಮಾಡ್ತೀವಿ, ಇನ್ನೇನೋ ವಿಶೇಷ ಮಾಡ್ತೀವಿ, ಲಕ್ಸುರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆ ಕ್ಷಣಕ್ಕೆ ಕಣ್ಣಿಗೆ ಹಿತ ಕೊಡ್ಬೋದು ಹೊರತುವೆ ಇನ್ನು 2 ವರ್ಷ 3 ವರ್ಷ ಬಿಟ್ಕೊಂಡು ವಿನಯ್ ಈ ಥರ ಅಡುಗೆ ಮಾಡಿದ್ದ ಅದು ತುಂಬ ಚೆನ್ನಾಗಿತ್ತು ಅಂತ ಯಾರೂ ನೆನಪಿಸ್ಕೊಡಲ್ಲ ಸರ್. ಈಗ ನಿಮ್ಮ ಕೇಟ್ರಿಂಗಲ್ಲಿ ಈ ಕಾಂಬಿನೇಷನ್ ಅಂತ ಏನಾರು ಇದೆಯಾ? ವಾಂಗಿಬಾತು, ಒಬ್ಬಟ್ಟು, ಇಲ್ಲ ಪುಳಿಯೋಗರೆ, ಲಾಡು, ಆ ಥರದ ಏನಾರು ಕಾಂಬಿನೇಷನ್? ಆ ಥರ ಸುಮಾರಷ್ಟು ಕಾಂಬಿನೇಷನ್. ಒಂದೆರಡು ಕಾಂಬಿನೇಷನ್ ನಮಗೋಸ್ಕರ. ಹೋಳಿಗೆ ಇದ್ದರೆ ಕಾಯಿ ಹಾಲು ಇರಬೇಕು, ಹೋಳಿಗೆ ಕಾಯಿ ಹಾಲು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಪೂರಿ ಮಾಡಿದ್ರೆ ಸುಮಾರು ಜನ ಮಾವಿನ ಹಣ್ಣಿನ ಶೀಕರಣೆ ಕೇಳ್ತಾರೆ. ಈಗ ಸೀಸನ್ ಪೂರಿಗೆ ಮಾವಿನ ಹಣ್ಣು ಶೀಕರಣೆ, ಬಿಳಿ ಹೋಳಿಗೆಗೆ ಮಾವಿನ ಹಣ್ಣು ಶೀಕರಣೆ ಕಾಂಬಿನೇಷನ್ನು. ಇಲ್ಲಾಂದ್ರೆ ಇದ್ಕಿದ್ ಬೆಳೆ ಗ್ರೇವಿ, ಇಲ್ಲಾಂದ್ರೆ ಎಣ್ಣೆ ಬದನೆಕಾಯಿ ಗ್ರೇವಿ, ಈ ತರ ಕಾಂಬಿನೇಷನ್ಗಳಿದೆ ಸರ್. ಇಲ್ಲ ಅಂತ ಹೇಳಿದ್ರೆ ಬಿಸಿಬೇಳೆ ಬಾದ್ರೆ ಖಾರ ಬುಂದಿ, ಅದು ಅವಾಗಿಂದ ಟ್ರೆಡಿಷನ್ ಬಂದಿದೆ. ಅದೇ ತರದ್ ಸುಮಾರಷ್ಟು ಕೆಲವೊಬ್ರು ಹಪ್ಪಳಕ್ಕೆ ಪಾಯಸ ಹಾಕೊಂಡು ತಿನ್ನೋದುಂಟು. ಹಪ್ಪಳಕ್ಕೆ ಹಪ್ಪಳ ಹಿಂಗ್ ಹೊಡ್ಕೊಂಡು ಅದ್ರ ಮೇಲೆ ಪಾಯಸ ಹಾಕೊಂಡು ತಿನ್ನೋದುಂಟು. ಅದೊಂದು ರುಚಿ. ಈಗ ಯಾರಾದರೂ ಬಂದು ನಿಮಗೆ ಏನೋ ವಿಶೇಷವಾಗಿ ಇನ್ನೂ ಏನಾದ್ರು ಬೇಕು ಅಂತಾರಲ್ಲ, ಅವಾಗ ನನಗೆ ಫೋನ್ ಮಾಡಿಬಿಡಿ, ನಾನೊಂದು 2 ಹೆಸರು ಹೇಳ್ತೀನಿ, ಆ ಹೆಸರು ಹೇಳ್ಬಿಡಿ, ಅದೇನು ಅಡುಗೆ ಅಂತ ನೀವು ಡಿಸ್ಕಸ್ ಮಾಡಿ. ಸರ್, ಈಗ ಏನು ಕೇಳಕ್ಕೆ ಬಂದೆ ಅಂದರೆ, ಫಸ್ಟು ಈ ನಾವು ಕಸ್ಟಮರ್ ಬರೋದು ಯಾರೂ ಮಾಡಿಸ್ದೇ ಇರೋದು ನಾವು ಮಾಡಿಸೋಣ ಅಂತ ಒಂದು, ಊಟ ಆದಮೇಲೆ ಎಲ್ಲರಿಗಿಂತ ನೀವು ಮಾಡಿದವ್ರಿಗೆ ಚೆನ್ನಾಯಿತು ನಿಮ್ಮ ಮನೆಯಲ್ಲಿ ಅಂತ ಅನ್ನೋದೊಂದು, ಇವೆರಡನ್ನ ಹೆಂಗೆ ಮ್ಯಾಚ್ ಮಾಡ್ತೀರಾ? ಸರ್, ಯಾವಾಗಲೂ ಅಷ್ಟೇ ವಿಶೇಷ ಅದು ಇದ್ದೇ ಇರುತ್ತೆ. ಯಾವಾಗಲೂ ಒಂದು ಆ ಟ್ರೆಂಡಿಂಗಲ್ಲಿ ಏನಿರುತ್ತೆ, ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಒಂದು ವಿಶೇಷಗಳು ಇದ್ದೇ ಇರುತ್ತೆ ನಮ್ಮಲ್ಲಿ. ಅಂದರೆ ಇದೊಂದು ಸ್ಪೆಷಲ್ ಆಗಿರುತ್ತೆ, ಇದನ್ನು ಮಾಡಿಸಿ ಅಂತ ಹೇಳಿ. ಇವಾಗ ಹಳಸ್ತಣ್ಣು ಸೀಸನಲ್ಲಿ ಹಳಸ್ತಣ್ಣು ಕಡುಬುಗಳು, ಹಳಸ್ತಣ್ಣು ಜಾಕ್ ಫ್ರೂಟ್ ಹಲ್ವಾ, ಜಾಕ್ ಫ್ರೂಟ್ ಕೇಸರಿ ಬಾತು, ಈ ಥರ ಸುಮಾರಷ್ಟು ಡಿಶಸ್ ಮಾಡ್ತೀವಿ ಮಾವಿನ ಹಣ್ಣು ಸೀಸನ್ಗಳಲ್ಲಿ. ಅದೇ ಥರ ಬೇರೆ ಬೇರೆ ಸೀಸನ್ಗಳಲ್ಲಿ ಆ ಥರದ್ದು ವಿಶೇಷ ಇದ್ದೇ ಇರುತ್ತೆ. ಸೊ ದಟ್ ಅದಕ್ಕೇನು ಸಮಸ್ಯೆ ಆಗಲ್ಲ. ಈ ಸ್ವೀಟ್ ವೆರೈಟಿಗಳಲ್ಲಿ ಒಂದಷ್ಟು ವಿಶೇಷಗಳು ನಾನು ಹೇಳ್ದಂಗೆ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನೀವು ಹೇಳಿದ್ರಲ್ಲ ಎರಡನೇ ತುಂಬ ಚೆನ್ನಾಗಿರಬೇಕು ಅನ್ನೋದು, ಅದು ತುಂಬ ಚೆನ್ನಾಗಿರೋದಕ್ಕೂ ಈ ವಿಶೇಷ ಅನ್ನೋದಕ್ಕೂ ಸುಮಾರು ವ್ಯತ್ಯಾಸ. ಎರಡು ಬೇರೆ ಪ್ಯಾರಲಲ್ ರೋಡ್, ಅದು ಎರಡು ಬೇರೆ. ಆ ರೋಡಲ್ಲಿ ಇದ್ರೆ ಈ ರೋಡಿಗೆ ಇರೋಕ್ಕಾಗಲ್ಲ, ಈ ರೋಡಲ್ಲಿ ಇದ್ರೆ ಆ ರೋಡಿಗೆ ಇರೋಕ್ಕಾಗಲ್ಲ. ಹೌದಾ? ಕಣ್ಣಿಗೆ ಹಿತ ಕೊಡೋದು, ಮನಸ್ಸಿಗೆ ಹಿತ. ಈಗ ನಮ್ಮ ವಯಸ್ಸಿಗೆ, ನಮ್ಮ ಕಾಲದಲ್ಲಿದ್ದಂಥ ಭಾಳ ಫೇಮಸ್ ಆದಂಥ ಸ್ವೀಟು ಮತ್ತು ಡಿಶ್ ಅಥವಾ ಊಟ ಈಗ ಮಾಯ ಆಗ್ತಿರೋದು, ನೀವು ಕಡಿಮೆ ಆಗಿ ಮಾಡ್ತಿರೋದು ಯಾವುದು? ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಸುಮಾರು ಕೇಳಿರ್ತಾರೆ. ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳಿ ಅದು ಸುಮಾರಷ್ಟು ಕಮ್ಮಿ ಆಗ್ತಿದೆ. ಯಾವ ಹೋಟೆಲ್ಗಳಲ್ಲೂ ಸಿಗಲ್ಲ. ಹೋಟೆಲ್ಗಳಲ್ಲಿ ಬಿಸಿಬೇಳೆ ಬಾತು, ದೋಸೆ, ಇಡ್ಲಿ,
ಕೇಸರಿ ಬಾತು, ಖಾರ ಬಾತು, ಪೊಂಗಲ್ಲು ಇಷ್ಟು ಬಿಟ್ಬಿಟ್ರೆ ನೀವು ಅದಕ್ಕಿಂತ 1,000ದಷ್ಟು ಹೆಚ್ಚು ಅಡುಗೆಗಳು ಎಲ್ಲರ ಮನೇಲಿ ಅಡಗ್ಬಿಟ್ಟಿದೆ, ಆಚೆಗೆ ಬಂದೇ ಇಲ್ಲ, ಎಲ್ಲ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ವಿಶೇಷವಾದ ಅಡುಗೆಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಅದರಲ್ಲಿ ಸುಮಾರಷ್ಟು, ಈಗ ಉಡುಪಿ ಕಡೆ ಮಾವಿನ ಹಣ್ಣಿನ ಗೊಜ್ಜು ಮಾಡ್ತೀವಿ, ಮಾವಿನ ಹಣ್ಣಿನ ಸಾರು ಮಾಡ್ತೀವಿ, ಅದ್ರ ರುಚಿ ಯಾರೂ ನೋಡಿರಲ್ಲ. ಅದು ರುಚಿಸ್ ನೋಡ್ಬೇಕು ಒಂದ್ಸಲಿ, ಕಣ್ಣಾರು ನೋಡಿದ್ರೆ ಗೊತ್ತಾಗಲ್ಲ, ಒಂದ್ಸಲಿ ರುಚಿ ಅನುಭವ ಆಗಬೇಕು, ಅವಾಗ ಅದು ರುಚಿ ತುಂಬ ಚೆನ್ನಾಗಿ ಅನ್ಸುತ್ತೆ. ಸರ್, ಎಷ್ಟು ನಿಮ್ಗೆ ಎಲ್ಲರೂ ಗೊತ್ತು, ಕರ್ನಾಟಕದಲ್ಲಿ ಬಹುಶಃ ಭಾರತದಲ್ಲಿ ಎಲ್ಲ ಖ್ಯಾತನಾಮರು. ನೀವು ಅಡುಗೆ ಮಾಡಿ ಬಡಿಸಿದಂಥ ಖ್ಯಾತನಾಮರು ವ್ಯಕ್ತಪಡಿಸಿದ ಪ್ರತಿಕ್ರಿಯೆ ಏನು? ಯಾರಾದರೂ? ನನಗೆ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಡೆಪ್ಯೂಟಿ CM ಆದಾಗ ನಾನು ನಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಂಡೆ. ನಾನು ನಿಮ್ಗೆ ಏನು ಇಷ್ಟ ಹೇಳಿ ಅದನ್ನೇ ಮಾಡ್ತೀನಿ ಅಂತ ಮೊದಲೇ ಕೇಳ್ಕೊಂಬಿಡೋಣ ಅಂತ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಏನು ಇಷ್ಟ ನಿಮಗೆ ಅದನ್ನು ಅಡುಗೆ ಮಾಡು. ಅವರು ಭಾಳ ಸಿಂಪಲ್ಲಾಗಿ ಅವರೆಕಾಳು ಚಿತ್ರಾನ್ನ ಮಾಡೋ ಅಂದ್ಬಿಟ್ರು. ಇದೇನು ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನು ಅವರೆಕಾಳು ಚಿತ್ರಾನ್ನ ಆಯಿತು ಅದನ್ನೇ ಮಾಡ್ತೀನಿ ಅಂದೆ. ಬಟ್ ನನ್ನ ತಲೆ ಏನು ಅಂದರೆ ಅವ್ರ ಜೀವನದಲ್ಲೇ ಅಂಥ ಅವರೆಕಾಳು ಚಿತ್ರಾನ್ನ ತಿಂದಿರಬಾರ್ದು. ಅಬ್ಬಾ, ಅರ್ಥ ಆಯ್ತು ನಾನು ಹೇಳಿದ್ದು? ಅವರೆಕಾಳು ಚಿತ್ರಾನ್ನ ಆದರೆ ಏನೇ ಹಿಂಗೆ ಮಾಡಿದ್ಯೋ ಅಂತ ಹೇಳ್ಬೇಕು, ಹಂಗಿರ್ಬೇಕು ಅಂತ. ಅವತ್ತು ಮಾಡಿದೆ. ಅವರು ತಿಂದ್ಬಿಟ್ಟು ನನ್ನ ಲೈಫಲ್ಲಿ ಬೆಸ್ಟ್ ಚಿತ್ರಾನ್ನ ಇದು ಅಂತ ಹೇಳಿದ್ರು. ಅದೇ ನಂಗೆ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಇವ್ರು ಹೇಳಿದ್ರಲ್ಲ, ಇವ್ರ ಕೇಟ್ರಿಂಗಲ್ಲಿ ಊಟ ಮಾಡಿದ್ದೀನಿ ನಾನು. ನೋಡಿ, ಒಂದು ಭಾಳ ಇಂಪಾರ್ಟೆಂಟು ಏನಂದರೆ ಸಾರು ಚೆನ್ನಾಗಿ ಮಾಡಿಬಿಡ್ಬೇಕು. ನೀವು ಏನೇ ಪಂಚಪಕ್ಷ ಪರಮಾನ್ನ ಹಾಕಿರಿ, ಸಾರು ಚೆನ್ನಾಗಿಲ್ಲದರೆ ಊಟ ಚೆನ್ನಾಗಿತ್ತು ಅಂತ ಹೇಳೋದೇ ಇಲ್ಲ. ಸಾರು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಅಡುಗೆ, ಏನು ಸಾರು ಮಾಡಿದ್ರು ಗೊತ್ತಾ ಅಂತಾರೆ. ಏನು ಲಾಡು ಮಾಡಿದ್ದು ಅಂತ ಯಾರು ಹೇಳಲ್ಲ. ಕರೆಕ್ಟಾ? ಯಾರು ಹೇಳಲ್ಲ. ಆ ಸಾರು ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇವರು ಅದ್ಭುತವಾದ ಸಾರು ಮಾಡ್ತಾರೆ. ಸೊ ಇವ್ರ ಕೇಟ್ರಿಂಗು ನಂಬರ್ 1. ಸೂಪರ್. ಯಾವ ವಿನಯ್, ಯಾವ ಸಾರು ನಿಮ್ದು ತುಂಬಾ ಹೆಸರುವಾಸಿ ಆಗಿರೋದು ಯಾವ ಸಾಂಬಾರು? ಈಗ ತಾನೇ ಕಾಯಿ ಸಾರು ಸರ್, ಅದು ಅಪರೂಪದ ಸರ್, ಅದು ಅವ್ರು ಹೇಳಿದ್ದು. ಟ್ರೆಡಿಷ್ನಲ್ ನಮ್ಮ ಮೈಸೂರು ತಿಳಿ ಸಾರು ಸರ್, ಬೇಳೆ ತಿಳಿ ಸಾರು. ಒಳ್ಳೆ ಬೇಳೆ ಕಟ್ಟನ್ನು ತಗೊಂಡು ಒಳ್ಳೆ ಪುಡಿ ಹುರ್ಕೋಬೇಕು. ಒಳ್ಳೆ ಸಾಸಿವೆ, ಮೆಂತ್ಯ, ಮೆಣಸು, ಜೀರಿಗೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಂಗು, ಅರಿಶಿನ ಇದೆಷ್ಟು ಹಾಕಿ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಒಂದು ಹಿಂಗೆ ಒಗ್ಗರಣೆ ಕೊಟ್ಬಿಟ್ಟು ಆ ಸಾರು ಮಾಡಿದ್ರೆ ಆಹಾ ಅಂತ ನೀರು ಬರ್ತಾ ಇದೆ ಬಾಯಲ್ಲಿ. ಇವ್ರು ಹೇಳಿದ್ಮೇಲೆ ಒಂದು ಮಾತು ಹೇಳ್ತೀನಿ ಧರ್ಮ್ ಸರ್, ಈ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಮೈಸೂರು ರಸಮನ್ನ ಬೀಟ್ ಮಾಡೋ ರಸಮ್ಮೇ ಇಲ್ಲ. ಇಲ್ಲ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ಆ ರಸಮ್ಮು ಸಿಕ್ಕಾಪಟ್ಟೆ ಫೇಮಸ್ ಸರ್. ಆಲ್ಮೋಸ್ಟ್ ನಮಗೆ 365 ದಿವಸನೂ ಅದು ಒನ್ನಾರ್ದೇ ಆದ ಡಿಶ್ ಇದ್ದೇ ಇರ್ತದೆ. ಅದು ಸ್ಟೇಪಲ್ ಫುಡ್ ನಮ್ಮ ಇದರಲ್ಲಿ. ಈಗ ನಿಮ್ಮ ಹತ್ರ ಬರೋ ಕಸ್ಟಮರ್ಗೆ ಅದು ನಿಮ್ದು ಗೊತ್ತು, ನಿಮಗೆ ಈ ಮೈಸೂರು ಸ್ಟೈಲ್ ರಸಮ್ ನಿಮ್ದು ಸೂಪರ್. ಹೌದು ಕೇಳ್ತಾರೆ ಅವರು. ರಸಮ್ಮಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಮತ್ತೆ ಆಪ್ಷನ್ಸು. ಸರ್ ಈ ಫಂಕ್ಷನ್ಗೆ ಈ ರಸಮ್ ಮಾಡೋಣ, ಆಮೇಲೆ ಮಾರನೇ ದಿವಸಕ್ಕೆ ಇನ್ನೊಂದು ಮಾಡೋಣ, ಆಮೇಲೆ ನೆಕ್ಸ್ಟು ನಾಮಕರಣಕ್ಕೆ ಇದನ್ನ ಮಾಡೋಣ ಅಂತ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ರಸಮ್ಗಳಲ್ಲಿ. ಆ ಥರ ಸ್ನೇಹಿತರೆ, ಮಾತಾಡ್ತಾ ನಮ್ಗೆ ಕೊಟ್ಟಿರೋ ಸಮಯ ಒಂದು ಕೊನೆ ಹಂತಕ್ಕೆ ಬಂದಿದೆ, ಮುಗಿಯೋ ಹಂತಕ್ಕೆ. ನಿಮಗೆಲ್ಲ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಜ್ಞಾನ, ಒಂದಿಷ್ಟು ಚೇತೋಹಾರಿ ಆಗದಂಥ ಕಾರ್ಯಕ್ರಮ ನಡೆಸ್ಕೊಟ್ಟೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಮತ್ತೀಗ ಓವರ್ ಟು ಮೇಡಮ್ ಪ್ಲೀಸ್. ಕೇಳಿ ಸೂಪರ್. ಒಂದು ಸೂಚನೆ. ಕಾವೇರಿ ರಿವರ್ ಆಫ್ ಲೈಫ್ ಚಿತ್ರ ಜ್ಯೋತಿ ಹಾಲ್ನಲ್ಲಿ 6:45 ಪ್ರದರ್ಶಿತವಾಗಲಿದೆ. ಎಲ್ಲರೂ ವೀಕ್ಷಿಸಿ ಆನಂದಿಸಿ. ಈಗ ಡೇವಿಡ್ ಬೆಲೋ, ನಿಮ್ಮ ಕನ್ನಡದ ಮಾತು ಮನ ಮುಟ್ಟಿತು. ಡಾರ್ಕ್ ಚಾಕ್ಲೇಟ್ ನಾಲಿಗೆಗೆ ಹತ್ತಿತು. ಮಧುಚಂದನ್ ಅವರೇ, ಹಲವಾರು ರೈತರನ್ನು ಮರಳಿ ಗೂಡಿಗೆ ತಂದಂತಹ ನಿಮ್ಮ ಕೆಲಸ ನಮಗೆಲ್ಲರಿಗೂ ಪ್ರೇರಣೆ. ವಿನಯ್ ಶ್ರೀನಿವಾಸ್, ನಿಮ್ಮ ಕಟುಹಾಸ ಮನದಲ್ಲಿ ಮೂಡಿತು ಮಂದಹಾಸ. ಸಿಹಿ ಕಹಿ ಚಂದ್ರು ಅವರೇ, ರಂಗರಸ ಚಿನಕುರುಳಿ ಚಿಪ್ಪು ಬಾಯಲ್ಲಿ ನೀರೂರಿಸಿತು. ಮಾತುಗಳ ರಸದೌತಣ ಮಾಡಿಸಿದ, ಸಂವಹನ ಮಾಡಿದ ಧರ್ಮೇಂದ್ರ ಅವರಿಗೂ
ಮೈಸೂರು ಸಾಹಿತ್ಯ ಸಂಭ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.